ರವಿಕೃಷ್ಣ ರೆಡ್ಡಿ ಅವರು US ಇಂದ ವಾಪಸ್ ಬಂದಾಗ, ರಾಜಕಾರಣದ ಅಖಾಡ ಕಿಳಿದಾಗ, KRS ಪಾರ್ಟಿ ಕಟ್ಟಾಗ ಮತ್ತೆ ಇವತ್ತಿಗೆ ಬದಲಾವಣೆಗಳಾಗಿದೆಯಾ? ನಿನ್ನ ಹೆಸರು KRS ಪಕ್ಷದ ಹೆಸರು ಹೇಳ್ಕೊಂಡು ನಮ್ಮ ತಾಲೂಕಲ್ಲಿ ಏನಿಲ್ಲ ಅಂದ್ರೂ 200 ಕೋಟಿ ರೂಪಾಯಿ ಲಂಚ ಕೊಡೋದನ್ನ ಉಳಿಸ್ಕೊಂಡಿದ್ದಾರೆ ನಮ್ಮ ತಾಲೂಕಿನ ಜನ ಅಂತ. 200 ಕೋಟಿ ಲಂಚವನ್ನ ತಪ್ಪಿಸಿದ್ದಾರೆ, ಉಳಿಸ್ಕೊಂಡಿದ್ದಾರೆ. ಕಾಂಗ್ರೆಸ್ ಅವರು ಕಾಂಗ್ರೆಸ್ ಶಾಲ್ ಹಾಕ್ತಾರೆ, ಬಿಜೆಪಿ ಅವರು ಬಿಜೆಪಿ ಶಾಲ್ ಹಾಕ್ತಾರೆ, JDS ಅವರು JDS ಶಾಲ್ ಹಾಕ್ತಾರೆ. ರೈತ ಸಂಘದ ಶಾಲ್ನು ಕೂಡ ಎಲ್ಲರೂ ಹಾಕಕ್ ಶುರುವಾಗುತ್ತೆ. ಟಿ ಶರ್ಟ್ ನ ಕೆಲವರು ಯಾರೋ ಶೋಕಿಗೆ ಹಾಕಕ್ಕಾಗಲ್ಲ. ಅಲ್ಲಿ ಕೂತ್ಕೊಳ್ಳೋ ಇಲ್ಲಿ ಕೂತ್ಕೊಳ್ಳೋ ಅಂತೇಳಿ ನಿಕ್ಕರಲ್ಲಿ ಕೂರಿಸೋದು ಹಿಂಗೆಲ್ಲ ಯಾವುದೋ ಒಂದು ಪ್ರಕರಣದಲ್ಲಿ. ಈಗ ಅವ್ನು ಹೋದ್ರೆ ಅನುಸ್ವಾಮಿ ಅವರೇ ಬನ್ನಿ ಸರ್ ಕೂತ್ಕೊಳ್ಳಿ ಅಂತಾರಂತೆ ಪೊಲೀಸರು. ನ್ಯಾಯಾಲಯಕ್ಕೆ ಹೋದ್ರೆ ನ್ಯಾಯ ಸಿಗ್ತಿದ್ಯಾ ಅಂತ. ಸೊ ಜಡ್ಜ್ಮೆಂಟ್ಗಳು ಯಾವ್ಯಾವುದೋ ಬೆಂಗಳೂರಿನ ದೊಡ್ಡ ಲಾಯರ್ಗಳ ಆಫೀಸ್ಗಳಲ್ಲಿ ಬರೆಯಲ್ಪಡುತ್ತೆ ಅಂತ ನಮಗೆ ಹೇಳ್ತಾರೆ. ದರೋಡೆ ಪ್ರಕರಣ ಅಲ್ಲ, ಕೊಲೆ ಪ್ರಕರಣ ಅಲ್ಲ, ರೇಪ್ ಆಗಿಲ್ಲ, ಏನೂ ಮಾಡಿಲ್ಲ ಅಂತಂತವ್ರೆ ಇವತ್ತು ಆಚೆ ಬಂದು ಕಾಲರ್ ಎತ್ಕೊಂಡು ಓಡಾಡ್ತಿದ್ದಾರೆ. ಹಾಗಾಗಿ ಆ ಥರದ ಒಂದು ಪಾಸಿಟಿವ್ ಅಂಡ್ ನೆಗೆಟಿವ್ ಒಂದಷ್ಟು ಘಟನೆಗಳೇನಾರು ಹೇಳಿದ್ದಾರೆ. ಪೋಕ್ಸೋ ಕೇಸಲ್ಲಿ ಹೊರಗಡೆ ಇರುವಂಥ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದಲ್ಲಿ ಮೊದಲು ಯಾರನ್ನೂ ಹಾಳು ಮಾಡಬೇಕು ಅಂತಂದ್ರೆ, ತೊಂದರೆ ಕೊಡಬೇಕು ಅಂದ್ರೆ ಇರದೇ ಇರೋ ಸೆಕ್ಷನಲ್ಲಿ ಹಾಕಿ ಜಡ್ದು ಕೂರಿಸ್ಬಿಡ್ತಾರೆ. ಒಂದು ಹಂತ ಆದ್ಮೇಲೆ ಇದು ಸಾಕಪ್ಪ ಅನ್ಸುತ್ತೆ. ಅಂದರೆ ಸದನದ 224 ಶಾಸಕರಲ್ಲಿ ಎಲ್ಲರೂ ಪ್ರಶ್ನೆ ಎತ್ತದಿದ್ದಾರೆ. ಅಟ್ಲೀಸ್ಟ್ ಆ ಯಾರೋ ಸ್ವಾಮೀಜಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಶಾಸಕರು, ಯಾಕಂದ್ರೆ ಆತನು ಗೆದ್ದು ಬಂದಿರೋದು ಈತನ ಕೃಪಾ ಕಟಾಕ್ಷದಿಂದ ಇರಬಹುದಲ್ವಾ. ಸ್ವಾಮೀಜಿಗಳು ಇವರು ಇವತ್ತಿರುವಂತ ಮಠಾಧೀಶಗಳು ನಥಿಂಗ್ ಬಟ್ CEOs ಆಫ್ ಎ ಕಂಪನಿ, CEOಗಳವರು. ಹೋರಾಟ ಮಾರಾಟ ಆಗಿರುವಾಗ ಹೋರಾಟದ ಬಗ್ಗೆ ನಂಬಿಕೆ ಕಳ್ಕೊಂಡಿರ್ತಕ್ಕಂಥ ಸನ್ನಿವೇಶದಲ್ಲಿ ಹೋರಾಟದ ಬಗ್ಗೆ ಕೂಡ ವಿಶ್ವಾಸ ಇಡುವಂಥ ವ್ಯಕ್ತಿತ್ವ, ಹಾಗೆ KRS ಅಂತ ಪಾರ್ಟಿ ಹೆಸರು ಕೇಳಿದ ತಕ್ಷಣ ಕಿವಿ ತಿರುಗತ್ತೆಲ್ಲರದು. ಯಾಕೆಂದರೆ ಇನ್ಯಾವುದೇ ರಾಜಕೀಯ ಪಾರ್ಟಿ ಹೆಸರು ಹೇಳಿದ್ರೆ ನೊಂದವರು, ಬೆಂದವರು, ಬಡವರು, ದಮನಿತರಿಗೆ ಅಷ್ಟೊಂದೇನು ಅಭಿಮಾನನೂ ಬರಲ್ಲ, ಖುಷಿನೂ ಆಗಲ್ಲ. ಆದರೆ ಕರ್ನಾಟಕ ರಾಷ್ಟ್ರ ಸಮಿತಿ KRS ಪಾರ್ಟಿ ಅಂತ ಕೇಳಿದ ತಕ್ಷಣ ಅಪ್ಪ ಇದು ನಮ್ಮ ಪಾರ್ಟಿ ಕಣೆಯ, ನಮ್ಮದು ಅನ್ನೋ ಭಾವನೆಗಳನ್ನ ಹುಟ್ಟು ಹಾಕಿದ್ದಾರೆ, ಆ ರೀತಿ ನಡ್ಕೊಂಡಿದ್ದಾರೆ. ಆ ವ್ಯಕ್ತಿತ್ವ KRS ಪಾರ್ಟಿಯ ಮುಖ್ಯಸ್ಥರಾದಂತಹ ರವಿಕೃಷ್ಣ ರೆಡ್ಡಿ ಸರ್ ನನ್ನ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಏನು ಸಮಾಚಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ, ಜೀವನ ನಡೀತಿದೆ. ಕಳೆದ ಬಾರಿ ನಮ್ಮ ಹಳೆಯ ಸ್ಟುಡಿಯೋలో ನಿಮ್ಮೊಂದು ಸಂದರ್ಶನ ಮಾಡಿದ್ವಿ. ಇದನ್ನ ಎರಡನೇ ಸಂದರ್ಶನದ ಅವಕಾಶ ನನಗೆ. ರವಿಕೃಷ್ಣ ರೆಡ್ಡಿ ಅವರು US ಇಂದ ವಾಪಸ್ ಬಂದಾಗ, ರಾಜಕಾರಣದ ಅಖಾಡ ಕಿಳಿದಾಗ, KRS ಪಾರ್ಟಿ ಕಟ್ಟಾಗ ಮತ್ತು ಇವತ್ತಿಗೆ ಬದಲಾವಣೆಗಳಾಗಿದೆಯಾ? ಸಾಕಷ್ಟು ಬದಲಾವಣೆ ಆಗಿದೆ. ನಾವು ಕೇವಲ ನಮ್ಮ ಒಂದು ವಿಚಾರಗಳಲ್ಲೇನು ಜಾಸ್ತಿ ಬದಲಾವಣೆ ಆಗಿಲ್ಲ, ದೇಹದಲ್ಲಿ ಬದಲಾವಣೆ ಆಗಿದೆ. ಮಾನಸಿಕವಾಗಿ ನಾನು ಈಗಲೂ ಅದೇ ಉತ್ಸಾಹ, ಹುಮ್ಮಸ್ಸು, ಆಶಾವಾದಲ್ಲಿದ್ದೀನಿ. ಆದರೆ 5 ವರ್ಷ 6 ವರ್ಷಗಳ ಹಿಂದಕ್ಕೆ ಹೋಲಿಸಿದ್ರೆ ಇವತ್ತು, ಹಿಂದೆ 6 ವರ್ಷಗಳ ಹಿಂದೆ ನೀವೇ ಹೇಳಿದಾಗೆ ಭ್ರಷ್ಟಾಚಾರ, ಲಂಚದ ವಿರುದ್ಧ, ವಿಶೇಷವಾಗಿ ಲಂಚ, ಭ್ರಷ್ಟಾಚಾರ ದೊಡ್ಡ ವಿಚಾರ. ಆದರೆ ಲಂಚ ಕೇಳೋದನ್ನ ಮರು ಮಾತನಾಡದೆ ಕೊಟ್ಟು ಕೆಲಸ ಮಾಡಿಸ್ಕೊಳ್ಳೋಂಥ ಒಂದು ಪರಿಸ್ಥಿತಿ ಇತ್ತು. ಇವತ್ತೊಂದು ಆಯ್ಕೆ ಇದೆ. KRS ಪಕ್ಷದ ಹೆಸರು ಹೇಳ್ಕೊಂಡು ಇವತ್ತು ರಾಜ್ಯದಲ್ಲಿ ಸಾವಿರಾರು ಜನ ಸರ್ಕಾರಿ ಕಚೇರಿಗಳಿಗೆ ಹೋಗಿ ತಮ್ಮ ಕೆಲಸ ಮಾಡಿಸ್ಕೊಂಡಿದ್ದಾರೆ. ನಾನು ಅನೇಕ ಸಲ ಹೇಳಿದ್ದೀನಿ. ನಮ್ಮಲ್ಲಿ ಆನೇಕಲ್ ತಾಲೂಕಲ್ಲಿ ಹೇಳ್ತಾರೆ ಜನ, ನಿನ್ನ ಹೆಸರು KRS ಪಕ್ಷದ ಹೆಸರು ಹೇಳ್ಕೊಂಡು ನಮ್ಮ ತಾಲೂಕಲ್ಲಿ ಏನಿಲ್ಲ ಅಂದ್ರೂ 200 ಕೋಟಿ ರೂಪಾಯಿ ಲಂಚ ಕೊಡೋದನ್ನ ಉಳಿಸ್ಕೊಂಡಿದ್ದಾರೆ ನಮ್ಮ ತಾಲೂಕಿನ ಜನ ಅಂತ. 200 ಕೋಟಿ ಮಿನಿಮಮ್ ಅಷ್ಟು ಉಳಿಸ್ಕೊಂಡಿದ್ದಾರೆ. ಯಾಕಂದ್ರೆ ಕೆಲವೊಂದು ನಮ್ಮ ತಾಲೂಕು ಗೊತ್ತಿದೆಯಲ್ವ ನಿಮ್ಗೆ, ಆನೇಕಲ್ ತಾಲೂಕು, ಬೆಂಗಳೂರು ನಗರ ಜಿಲ್ಲೆಯದು ರಿಯಲ್ ಎಸ್ಟೇಟ್ ಅಂದ್ರೆ ಅಂತೂ ಅಲ್ಲಿ ಭೂಮಿಗೆ ಬಂಗಾರದ ಬೆಲೆ. ಈಗಂತೂ ಚಿನ್ನಕ್ಕೆ ಬಂಗಾರದ ಬೆಲೆ ಬಂದಿದೆ. ಚಿನ್ನ ಬಂಗಾರ ಎರಡೂ ಅದೇ, ಆದ್ರೆ ನಿಜಕ್ಕೂ ಬಂಗಾರದ ಬೆಲೆ ಚಿನ್ನಕ್ಕೆ ಬಂದಿದೆ. ಅದೇ ತರಕ್ಕೆ ಭೂಮಿಗೆ ಬಂಗಾರದ ಬೆಲೆ ಇದೆ. ಅಲ್ಲಿ ಯಾವುದೇ ತಾಲೂಕು ಆಫೀಸ್ಗೆ ಹೋಗ್ಲಿ, ಯಾವುದೇ ನಾಡ್ ಕಚೇರಿಗೆ ಹೋಗ್ಲಿ, ಗ್ರಾಮ ಪಂಚಾಯತಿಗೆ ಹೋಗ್ಲಿ, ಯಾವುದೇ ಇಲಾಖೆಗೆ ಹೋಗ್ಲಿ ದುಡ್ಡು ಇಲ್ಲದೆ ಕೆಲಸ ಮಾಡ್ಕೊಡೋದಿಲ್ಲ. ಆಮೇಲೆ ಪೋಸ್ಟಿಂಗು ತುಂಬಾ ಏನು ಸಾರ್ಟ್ ಆಫ್ಟರ್ ಅಂತಾರಲ್ವ, ಆ ಥರದ ಪೋಸ್ಟಿಂಗ್ ಇರುವಂಥದ್ದು. ಯಾರು BJP ಅವರಾಗಲಿ, ಕಾಂಗ್ರೆಸ್ನಾಗಲಿ, ಯಾವುದೇ ರಾಜಕೀಯ ಕಾರ್ಯಕರ್ತರು ಕೇಳ್ತಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ಇವತ್ತು ಎಷ್ಟು ಜನ ಬಳಸ್ಕೊಂಡಿದ್ದಾರೋ ಗೊತ್ತಿಲ್ಲ, ಆದರೆ ಒಂದು 10, 20, 30% ಆದ್ರೂ ಒಂದು ಕಡಿವಾಣ ಬಿದ್ದಿದೆ ಅಂದರೆ ಬಹಳ ದೊಡ್ಡ ಸಾಧನೆ. ಇದು ಕೇವಲ ಆನೇಕಲ್ ಅಲ್ಲಲ್ಲ, ಇಡೀ ರಾಜ್ಯದಲ್ಲಿ. ನಾನೊಂದ್ಸಲ ನಿಮ್ಗೆ ಹೇಳ್ಬೇಕು, ಬೆಳಗಾಮಲ್ಲಿ ಬಹುಶಃ ಕಿತ್ತೂರಲ್ಲ, ಬೆಳಗಾಮಿಂದ ಲೋಕಾಪುರಕ್ಕೆ ಹೋಗೋ ರಸ್ತೆನಲ್ಲಿ ಏರ್ಪೋರ್ಟ್ ರೋಡ್ ಇಂದ ಒಂದು ಹಳ್ಳಿ ಒಳಗಡೆ ಹೋದ್ವಿ. ನೇಸರ್ಗಿ ಅನ್ಸುತ್ತೆ, ನೇಸರ್ಗಿ ಊರಲ್ಲಿ. ಹಳ್ಳಿ ಒಳಗಡೆ ಪ್ರಚಾರಕ್ಕೆ ಅಂತ ಹೋದಾಗ ಅಲ್ಲೊಬ್ಬ ಬಂದ್ಬಿಟ್ಟು ಫೋಟೋ ತಗೊಂಡ. ಸರ್ ಸೆಲ್ಫಿ ಬೇಕು ಸರ್ ಅಂತ. ಆಮೇಲೆ ಆಯ್ತಪ್ಪ ತಗೋ ಅಂತೇಳಿ, ಆಮೇಲೆ ಏಕೇನು ಪಕ್ಷ ಯಾಕೆ ಸೇರ್ಬಾರ್ದು ಸಾರ್, ನಾನು ಈಗಲೇ ಮೆಂಬರ್ ಆಗ್ತೀನಿ ಸರ್,
ನಾನು 10,000 ರೂಪಾಯಿ ಲಂಚ ಕೇಳಿದ್ರು ನಮ್ಮ ಆಫೀಸ್ ಇದ್ರಲ್ಲಿ ನಮ್ಮ ಗ್ರಾಮ ಪಂಚಾಯತಿಲಿ. ನಾನು ಹೋಗ್ಬಿಟ್ಟು KRS ಪಕ್ಷಕ್ಕೆ ಹೇಳ್ತೀನಿ, ನಾನು KRS ಪಕ್ಷದ ಮೆಂಬರ್ ಅಂದೆ ಸರ್, ನನಗೆ ಇಮಿಡಿಯೇಟ್ ಆಗಿ ಆವತ್ತೇ ಮಾಡ್ಕೊಟ್ಬಿಟ್ರು ಸರ್ ಅಂತ. 10,000 ಉಳಿತು ಅಂತ. ಅವನು 100 ರೂಪಾಯಿ ಕೊಟ್ಟು ಸದಸ್ಯತ್ವ ತಗೊಂಡ. ನಾನು ಹೇಳ್ತಿರೋದು 3 ವರ್ಷದಿಂದ ಅಷ್ಟಿತ್ತು. ಇವತ್ತು ರಾಜ್ಯಾದ್ಯಂತ ಒಂದು ರೀತಿಲಿ ಇದು ಅಲ್ಲಲ್ಲಿ ಕಂಟ್ರೋಲ್ಡ್ ಎನ್ವೈರನ್ಮೆಂಟಲ್ ಕಾಡ್ಗಿಚ್ಚು ಬರುತ್ತಲ್ವಾ, ಆ ತರಕ್ಕೆ ರಾಜ್ಯವ್ಯಾಪಿ ಆಗಿದೆ. ನನಗೂ ಬಂದಂತ ಅನುಭವ, ನಾನು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಬೆಸಗರಳ್ಳಿ ಹತ್ರ ಕೆರೆಮೇಗಲದೊಡ್ಡಿ, ನನ್ನ ಸ್ನೇಹಿತ ಕೋಣ್ಸಲೆ ತಿಲಕ್ ಕುಮಾರ್ ಅಂತ, ಅದೇ ಕಾಂಗ್ರೆಸ್ ಪಾರ್ಟಿಗೂ ಮತ ಹಾಕಿದ್ದಾರೆ, JDS-ಗೂ ಹಾಕಿದ್ದಾರೆ, ಅದ್ ಬೇರೆ ಕಥೆ. ಮಧ್ಯೆ ಹೇಳಿದಾಗ ಮದ್ದೂರು ತಾಲೂಕ್ ಆಫೀಸ್ಗೆ ಹೋದಾಗ, ಗೆಳೆಯ ಹಂಗೆಲ್ಲ ಇಲ್ಲ, ನಾನು ಬಿಟ್ಟನ ಹಂಗೆ ಸುಮ್ನೆ KRS ಪಾರ್ಟಿ ಅಂತ ಹೇಳ್ಬಿಡ್ತೀನಿ, ಮುಚ್ಕೊಂಡ್ ಮಾಡ್ತಾರೆ. ಲೈಕ್ ಆ ಒಂದು ಭಾವನೆಗಳು ಮತ್ತೆ ಆ ಒಂದು ನಂಬಿಕೆ ಬಂದಿದೆಯಲ್ಲ ಆ KRS ಪಾರ್ಟಿ ಬಗ್ಗೆ, ಅದ್ ಗ್ರೇಟ್. ನಿಮ್ಮ ಜಿಲ್ಲೆಯದೇ ಹೇಳ್ಬೇಕು ಅಂದ್ರೆ ನಾಗಣ್ಣಗೌಡ ಅಂತ ಒಬ್ಬ ಪತ್ರಕರ್ತರಿದ್ದಾರೆ, ಕನ್ನಡ ಪರ ಹೋರಾಟದಲ್ಲಿ ಪತ್ರಕರ್ತರಿದ್ದಾರೆ. ಅವ್ರು 3 ದಿವಸದಿಂದ ಒಂದು ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಬರೆದಿದ್ರು, ನಾವು ಎಲ್ಲಾದ್ರೂ ಹೋಗಿ ಇವತ್ತು ಯಾವ್ದೋ ಸರ್ಕಾರಿ ಕಚೇರಿಗೋ ಎಲ್ಲಾದ್ರೂ ಹೋಗಿ ವಿಡಿಯೋ ಮಾಡಿದ್ರೆ ಅಥವಾ ಏನಾದ್ರೂ ಜೋರಾಗಿ ಮಾತನಾಡಿದ್ರೆ ಅಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತೇಳಿ ಜನ ಬಂದ್ಬಿಟ್ಟು ಸರ್ ನೀವು KRS ಪಾರ್ಟಿ ಅವರು ಸರ್ ಅಂತ ಹೇಳ್ತಾರೆ. ಇವತ್ತು ಜನ TV9ಗೋ ಅಥವಾ ಇನ್ನೊಂದು ಯಾವ್ದೋ ಟಿವಿಗೋ ಚಾನಲ್ಗೋ ಕರೆ ಮಾಡ್ತೀವಿ ಅಂತ ಹೇಳೋದಿಲ್ಲ, ಅವ್ರು ಹೇಳ್ತೀವಿ ಅನ್ನೋದಿಲ್ಲ, KRS ಪಾರ್ಟಿಗೆ ಹೇಳ್ತೀವಿ ನೀವು ಕೆಲಸ ಮಾಡ್ಕೊಡ್ಲಿಲ್ಲ ಅಂತ ಹೇಳ್ತಾರೆ ಅಂತ ಸ್ವತಃ ಖುದ್ದು ಅವ್ರು ಬರ್ದಿದ್ದು. ಸೊ ಈ ತರದ ಅನುಭವಗಳು ರಾಜ್ಯದಲ್ಲಿ ಇಲ್ಲ, ಸಾವಿರಾರು ಜನಕ್ಕೆ. ಇಲ್ಲ, ನನಗೆ ಗೊತ್ತಿರಲಿ ಯಾವುದು. ಈಗ ಕಾಂಗ್ರೆಸ್ ಅವ್ರು ಕಾಂಗ್ರೆಸ್ ಶಾಲ್ ಹಾಕ್ತಾರೆ, ಬಿಜೆಪಿ ಅವ್ರು ಬಿಜೆಪಿ ಶಾಲ್ ಹಾಕ್ತಾರೆ, JDS ಅವ್ರು JDS ಶಾಲ್ ಹಾಕ್ತಾರೆ. ರೈತ ಸಂಘದ ಶಾಲ್ನು ಕೂಡ ಎಲ್ಲರೂ ಹಾಕಕ್ ಶುರುವಾಗ್ತಾರೆ. ಯಡಿಯೂರಪ್ಪನವ್ರು ಹಾಕ್ತಾರೆ, DK ಶಿವಕುಮಾರ್ ಹಾಕ್ತಾರೆ, ಕುಮಾರಸ್ವಾಮಿ ಹಾಕ್ತಾರೆ, ಎಲ್ಲ ಹಾಕ್ತಾರೆ. ಲೈಕ್ ಏನಾಗುತ್ತೆ, ಮೊದ್ಲು ಅದಕ್ಕೊಂದು ಇತ್ತು, ರೈತರು ಆ ಶಾಲನ್ನ ಹಿಂಗೆ ಎತ್ಬಿಟ್ಟು ಹಿಂಗೆ ತಿರ್ಗಿಸಿದ್ರೆ ಆ ಒಂದ್ ಶಕ್ತಿ ಇತ್ತು. ನಮ್ಮ ಮಂಡ್ಯ ಜಿಲ್ಲೆ ಕೂಡ ರೈತ ಸಂಘಟನೆ ಬಹಳ ಜೋರಾಗಿತ್ತು. ನಮ್ಮ ಪುಟ್ಟಣ್ಣಯ್ಯನವ್ರು ಆಗ್ಬೋದು, ನಮ್ಮ ಕೋಣ್ಸಲೆ ನರಸರಾಜ್ ಅವ್ರು ಆಗ್ಬೋದು, ನಮ್ಮ ಹೊರಗಳ್ಳಿ ಅಶೋಕಣ್ಣ ಆಗ್ಬೋದು, ನಮ್ಮ ಭಾಗದಲ್ಲಿ ಇದಿತ್ತು. ಬಟ್ ನಿಮ್ದನ್ನ T-shirt ನ ಕೆಲವರು ಯಾರೋ ಶೋಕಿಗೆ ಹಾಕಕ್ಕಾಗಲ್ಲ. ಅಭಿಮಾನದಲ್ಲಿ, ಆ ಸಿಟ್ಟಲ್ಲಿ, ಆ ಆಕ್ರೋಶದಲ್ಲಿ, ಆ ಭ್ರಷ್ಟಾಚಾರದ ವಿರುದ್ಧ ಆಕ್ರೋಶಕ್ಕೆ ಅದನ್ನ ಹಾಕಕ್ ರೆಡಿ ಆಗ್ತದೆ. ಆಮೇಲೆ ಈ T-shirt ಎಲ್ಲ ಕಡೆ ಸಿಗಲ್ಲ. ಈಗ ಹಸಿರು ಶಾಲೆ ಎಲ್ ಬೇಕಾದ್ರೂ ಸಿಗುತ್ತೆ, ಎಲ್ ಬೇಕಾದ್ರೂ ಅಂಗಡಿಗೆ ಹೋಗಿ. ಆದ್ರೆ ಈ T-shirt ಅದು ನಮ್ಮ ಕಚೇರಿಯಿಂದಾನೇ ತಗೊಳ್ಬೇಕು. ಮತ್ತೆ 100 ರೂಪಾಯಿ ಸದಸ್ಯತ್ವ, 100 ರೂಪಾಯಿ ಸದಸ್ಯತ್ವ ತಗೊಂಡಿರೋರಿಗೆ ಮಾತ್ರ ಈ T-shirt ಕೊಡ್ತೀವಿ ನಾವು. ಅಂದ್ರೆ ಅದಕ್ಕೆ ದುಡ್ಡಿದೆ. 100 ರೂಪಾಯಿ T-shirt ಇದೆ, 200 ರೂಪಾಯಿ T-shirt ಇದೆ, 200 ರೂಪಾಯಿ T-shirt, ಈ 350 ಕಾಟನ್ ಮಾಡಿಸಿದ್ವಿ. ಕ್ವಾಲಿಟಿ ಅಂತಲ್ಲ, ಇದು ಸ್ವಲ್ಪ ನ್ಯಾಚುರಲ್ ಇದಲ್ಲ, ಇದು ಗೊತ್ತಿಲ್ಲ ಮೆಟೀರಿಯಲ್. ಆದ್ರೆ ಕಾಟನ್ ಹತ್ತಿಯಿಂದ ಮಾಡಿರುವಂತದ್ದೇ ಒಂದು. ಅದು ಸ್ವಲ್ಪ ಈ ಇದೇನು ಡಿಸೈನ್ ಮಾಡೋದಿಕ್ಕೆ ಸ್ವಲ್ಪ ಜಾಸ್ತಿ ದುಡ್ಡು ಆಗುತ್ತೆ. ಅದರಿಂದ ಅದಕ್ಕೆ 350 ರೂಪಾಯಿ. ಆಮೇಲೆ ಕೋಟ್ ತರಕ್ಕೆ ಒಂದಿದೆ, ಅದು 200 ರೂಪಾಯಿ, ಹೆಣ್ಮಕ್ಳೆಲ್ಲರೂ ಹಾಕೊಳ್ಳುವಂಥದ್ದು. ಸೊ ಹಾಗಾಗಿ ಇದನ್ನೆಲ್ಲ ತಗೊಳ್ಬೇಕು, ಕಚೇರಿಲೇ ತಗೊಳ್ಬೇಕು. ಮತ್ತೆ ಕಚೇರಿಲಿ ಬಂದವ್ರಿಗೆಲ್ಲ ಕೊಡ್ತೀವಾ? ಇಲ್ಲ, ಮೊದಲು ಅವ್ನ ಸದಸ್ಯ ಆಗಿದ್ರೆ ಮಾತ್ರ ತಗೊಳ್ತೀವಿ. ಆದ್ರೆ ಯಾರು ಬೇಕಾದ್ರೂ ಸದಸ್ಯರಾಗ್ಬೋದು. ಆಮೇಲೆ ಅದನ್ನ ಇಲ್ಲಿ ಬಂದು 100 ರೂಪಾಯಿ ಕೊಟ್ಟು 200 ರೂಪಾಯಿ $100 ರೂಪಾಯಿ ಸದಸ್ಯ ತಗೊಂಡು 200 ರೂಪಾಯಿ T-shirt ತಗೊಂಡು ಹೋಗಿ ಅವ್ರನ್ನ ಕೆಲಸವನ್ನು ಮಾಡಿಸ್ಕೊಳ್ಬಹುದು. ಆದ್ರೆ ಅವನು ಅದನ್ನ ಹಾಕಿ ಯಾರೋ ಭ್ರಷ್ಟಾಚಾರ ಹಣ ಕೇಳೋನ ಹತ್ರ ಹೋಗ್ತಾನೆ ಹೊರತು ಅದಾಕಂಡ್ ಬಾರ್ಗ್ ಹೋಗ್ಬೇಕು ಅಂತ ಹಾಕೊಂಡು ಹೋಗಲ್ಲ, ಶೋಕಿ ಮಾಡಕ್ ಹಾಕೊಂಡು ಹೋಗಲ್ಲ. ಲೈಕ್ ಅದನ್ನ ಹಾಕೊಂಡು ಹೋಗೋದೇ ಆ ಭ್ರಷ್ಟಾಚಾರ. ಯಾರೋ ಲಂಚ ಕೇಳ್ತಾರೆ, ಕೆಲಸ ಏನಾದ್ರು ಆಗ್ಬೇಕಿದ್ರೆ ಇನ್ಯಾರ್ದೋ ಕೆಲಸಕ್ಕಾಗಿ ಹೋಗ್ಬೇಕು ಅಂದಾಗ ಅಲ್ಲಿ ಅಧಿಕಾರಿಗಳು ನಮ್ಗೆ ಗೌರವ ಕೊಡ್ಲಿ. ಮಿಕ್ಕಾಗೆ ಒಬ್ಬ ಸರಗೂರ್ನ ಒಬ್ಬ ನಮ್ಮ ಪಕ್ಷದಲ್ಲಿ ಒಬ್ಬ ಕಾರ್ಯಕರ್ತ ಇದ್ದ, ಆತ ನಮ್ಮ SC/ST ಘಟಕದ ಬಹುಶಃ ಕಾರ್ಯದರ್ಶಿ ಇರ್ಬೋದು, ಅನುಸ್ವಾಮಿ ಅಂತ. ಒಂದ್ ರೀತಿಯಲ್ಲಿ ಅವಿದ್ಯಾವಂತ, 6-7 ಓದಿದ್ದಾನೆ, ಅಷ್ಟೇ ಜಾಸ್ತಿ ಏನು ವಿದ್ಯಾಭ್ಯಾಸ ಇಲ್ಲ. ಅವ್ರು ಹೇಳ್ತಾನೆ, 4-5 ವರ್ಷದಿಂದ ಯಾವ್ದೋ ಒಂದು ಪ್ರಕರಣದಲ್ಲಿ ಪೊಲೀಸ್ ಒಂದು ಕರ್ಸಿದ್ನಂತೆ. ಮಾಮೂಲಿ ಪೊಲೀಸ್ ಭಾಷೆ ಗೊತ್ತಲ್ಲ, ಅಮ್ಮನ್ನು ಅಕ್ಕನು ಬೋಳಿ ಮನೆ ಕೂತ್ಕೊಳ್ಳೋ, ಅಲ್ಲಿ ಕೂತ್ಕೊಳ್ಳೋ, ಇಲ್ಲಿ ಕೂತ್ಕೊಳ್ಳೋ ಅಂತೇಳಿ ನಿಖರಲ್ಲಿ ಕೂರ್ಸೋದು, ಹಿಂಗೆಲ್ಲ ಯಾವ್ದೋ ಒಂದು ಪ್ರಕರಣದಲ್ಲಿ ಅವ್ನು ಏನು ಮಾಮೂಲಿ ಜಮೀನು, ಅಕ್ಕಪಕ್ಕದ ಜಮೀನ್ ಪ್ರಕರಣ, ಒಂದು ಸೈಟಿನ ಪ್ರಕರಣ ಅಷ್ಟೇ ಅವ್ರ ಊರಲ್ಲಿ. ಅದು ನಮ್ಮೆದು ಅಂತ ಇವರು ಅಥವಾ ಇವ್ರ ಹೆಸರಲ್ಲಿ ಇರೋದನ್ನ ಇನ್ಯಾವುದೋ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಬೇರೆಯವ್ರು ಯಾರೋ ಬಲ ಅಡ್ಡಿರ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಈಗ ಅವ್ನು ಹೋದ್ರೆ, ಅನುಸ್ವಾಮಿ ಅವರೇ ಬನ್ನಿ ಸರ್ ಕೂತ್ಕೊಳ್ಳಿ ಅಂತಾರಂತೆ ಪೊಲೀಸರು. ಯಾವ್ದೇ ವ್ಯಕ್ತಿ ಇರ್ಲಿ, ಪೊಲೀಸರು ಕೊಡ್ಬೇಕಾಗಿರೋ ಗೌರವ ಅದೇ ತಾನೆ. ಹೌದು. ಅವನ ಬಟ್ಟೆ, ಅವ್ನ ವೇಷ ಭೂಷಣ ನೋಡಿ ಬನ್ನಿ ಸಾರ್ ಅನ್ನೋದು, ಇನ್ನೊಬ್ಬನ್ ಬಾರೋಲೋ ಹೋಗಲ್ಲೋ ಅನ್ನೋದು ಇದು ತಪ್ಪು. ಯಾರೇ ಬಂದ್ರು ಗೌರವಯುತವಾಗಿ ಅಧಿಕಾರಿಗಳು ನೋಡಬೇಕು. ಆದ್ರೆ ಇವನಿಗೆ ಹಿಂದೆ ಆ ಗೌರವ ಇರ್ಲಿಲ್ಲ ಆ ವ್ಯಕ್ತಿ. ಇವತ್ತು ಆ ಗೌರವ T-shirt ಕಾಣಕ್ಕಾಗಿ ಬಂದಿದೆ. ನಾವು ಮಾಡ್ತಿರೋದು ಏನು ಅಂದ್ರೆ, ಈ ಗೌರವ T-shirt ಹಾಕ್ಲಿ ಬಿಡ್ಲಿ, ಅಧಿಕಾರಿಗಳು ಎಲ್ರಿಗೂ ಕೊಡ್ಬೇಕು, ಲಂಚ ಇಲ್ಲದೆ ಎಲ್ರಿಗೂ ಕೆಲಸ ಮಾಡ್ಕೊಡ್ಬೇಕು. ಇದು ಆರಂಭ. ಸೊ ಆ ನಿಟ್ಟಿನಲ್ಲಿ ನಮ್ದೊಂದು ಸೈನ್ಯ, ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಒಂದು ಕರ್ನಾಟಕ ರಾಷ್ಟ್ರ ಸೈನ್ಯ ರೀತಿಯಲ್ಲಿ ಕೆಲಸ ಮಾಡ್ತಿದೆ. ತುಂಬಾ ನೀವು ಹೇಳಿದಾಗೆ ರಾಜ್ಯಾದ್ಯಂತ ಈಗ ಅದ್ರದ್ದು ಮಹತ್ವ ಅಥವಾ ಅದ್ರ ಶಕ್ತಿ ಜನಸಾಮಾನ್ಯರಿಗೆ ಗೊತ್ತಾಗಿದೆ. ಸರ್ಕಾರಿ ಅಧಿಕಾರಿಗಳು ತಮ್ಮ ಖಾಸಗಿ ಕೆಲಸಗಳಿಗೆ ವಾಹನಗಳ ಬಳಸೋದನ್ನ ತಡೆಯುವ ವಿಷಯ ಆಗ್ಬೋದು. ಹಾಗೆ ಅಲ್ಲಿ ಯಾವುದೇ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಆಗುವಂಥದ್ದನ್ನ ಕೇಳುವಂಥದ್ದನ್ನ ವಿಡಿಯೋ ರೆಕಾರ್ಡ್ ಮಾಡುವಂಥದ್ದಾಗ್ಬೋದು.
ಈ ಎರಡು ವಿಷಯಗಳಲ್ಲಿ ಪ್ರಮುಖವಾಗಿ ನೀವು ಬಹಳಷ್ಟು ವಿರೋಧವನ್ನ ಲೆಕ್ಕಿಸದೆ, ಅವರ ಹಟ್ಟಹಾಸವನ್ನ ಲೆಕ್ಕಿಸದೆ ಸಾವಿರಾರು FIR ಗಳಾಗೋಗಿದೆ. ನಿಮ್ಮೆಲ್ಲ ನಿಮ್ಮ ಪಾರ್ಟಿ ಕಾರ್ಯಕರ್ತರ ಲೆಕ್ಕ ಹಾಕೊಂಡ್ರೆ ಸಾವಿರಾರು FIR ಗಳಾಗಿದೆ ನಿಮ್ಮ ಇದ್ರ ಮೇಲೆ. ಈ ಕಾನೂನಾತ್ಮಕ ಹೋರಾಟಗಳು ಮತ್ತು ಆ ಕಾಟ ಗೊತ್ತಲ್ಲ, ಯಾರನ್ನೋ ಹಾಳು ಮಾಡಬೇಕು ಅಂತಂದ್ರೆ, ತೊಂದರೆ ಕೊಡಬೇಕು ಅಂದ್ರೆ ಇರದೇ ಇರೋ ಸೆಕ್ಷನ್ ಅಲ್ಲಿ ಹಾಕಿ ಜಡ್ದು ಕೂರಿಸ್ಬಿಡ್ತಾರೆ. ಆ ಥರ ಸನ್ನಿವೇಶಗಳ ಕಾರ್ಯಕರ್ತರ ಮೇಲೆ ಕಾರ್ಯಕರ್ತರಿಗೂ ಬಂದಿದೆ, ನನಗೆ ಅಂತೂ ಮೊನ್ನೆ 3 ದಿವಸ ಸತತವಾಗಿ 3 ದಿವಸ ನಾನು ಕೋರ್ಟ್ಗಳಲ್ಲಿದ್ದೆ. ಹೋದ ವಾರ ಈ ವಾರ ಈಗ 11ನೇ ತಾರೀಕು 2 ಕೋರ್ಟಲ್ಲಿ ಇರ್ಬೇಕು. ಒಂದು ನಂಜನಗೂಡಲ್ಲಿ ಇರ್ಬೇಕು, ಇನ್ನೊಂದು ಬೆಂಗಳೂರಲ್ಲಿ ಇರ್ಬೇಕು. ಏನಿಸುತ್ತೆ ಅವೆಲ್ಲ ಕೋರ್ಟ್ ಅಲ್ದಾಟಗಳು? ಸ್ವಲ್ಪ ಒಂದು ಹಂತ ಆದ್ಮೇಲೆ ಇದು ಸಾಕಪ್ಪ ಅನ್ಸುತ್ತೆ. ಅದೇನು ತಪ್ಪು ಸುಳ್ಳಲ್ಲ ಅದು. ಯಾಕಂದ್ರೆ ಈಗ ನನಗೆ 1 ವಾರಕ್ಕಿಂತ ಹೆಚ್ಚಿಗೆ ಎಲ್ಲೂ ಹೊರಗೋಗೋದಕ್ಕಾಗೋದಿಲ್ಲ. ಯಾಕಂದ್ರೆ ವಿಚಾರಣಾ ಹಂತದಲ್ಲಿರುವಾಗ, ಎವಿಡೆನ್ಸ್ ಹಂತದಲ್ಲಿರುವಾಗ ನಾವು EP ಹಾಕೋದಕ್ಕಾಗೋದಿಲ್ಲ. ಜಡ್ಜಿಗಳು ರೇಗ್ತಾರೆ, NBW ಇಮಿಡಿಯೇಟ್ ಆಗಿ ಮಾಡ್ತಾರೆ. ಸೊ ಮಧ್ಯದಲ್ಲಿ ಏನೋ ಒಂದು ಈ ಸಣ್ಣ ಪುಟ್ಟ ಪ್ರಕರಣಗಳಾಗಿರೋದ್ರಿಂದ ಪೊಲೀಸರು ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗೋದಿಲ್ಲ. ಇಲ್ಲಾಂದ್ರೆ ಅವ್ರು ಯಾವ ಬೇಕಾದ್ರೂ ಸಿಕ್ಸ್ಬೇಕು. ನಮ್ಮ ಪಕ್ಷದ ಮಲ್ಲಿಕಾರ್ಜುನ್ ಭಟ್ರಳ್ಳಿ ಅಂತ ಕಾರ್ಯದರ್ಶಿ ಇದೇ ನೀವು ಹೇಳಿದ್ರಲ್ವ, ಒಂದು 6 ತಿಂಗಳಿಂದ ಏನೋ ಒಂದು ಅಭಿಯಾನ ಮಾಡಿದ್ರು ನಮ್ಮ ಪಕ್ಷದಿಂದ. ಎಲ್ಲಿ ಎಲ್ಲಾ ಟೋಲ್ಗಳಲ್ಲಿ ನೀವು ನೋಡಿರ್ಬೋದು, ಸರ್ಕಾರಿ ವಾಹನ ದುರ್ಬಳಕೆ. ಆವತ್ತು ನೆಲಮಂಗಲ ಇತ್ತೀಚೆಗೆ ಕ್ಯಾಕ್ಸಂದ್ರ ಒಬ್ಬ SI ಸಸ್ಪೆಂಡ್ ಆದ್ನಲ್ವ ಲಂಚ ತಗೊಳ್ಳೋದಕ್ಕೆ ಹೋದಾಗ, ಅದೇ SI ಬಂದು ಈ ವ್ಯಕ್ತಿ ಅಲ್ಲಿ ಅಭಿಯಾನದಲ್ಲಿ ತೊಡಗಿರುವಾಗ ಇನ್ಯಾವುದೋ NBW ಆಗಿತ್ತು ಅವ್ರಿಗೆ, ಎಲ್ಲಿ ಹುಳಿಯಾರಲ್ಲಿ, ಚಿಕ್ಕನಾಯಕನಹಳ್ಳಿಲಿ. ಇಲ್ಲಿಂದ ಎತ್ತಾಕೊಂಡು ಹೋಗ್ಬಿಡ್ತಾನೆ ಬೇಕು ಅಂತಲೇ. NBW ಆದ ತಕ್ಷಣ ಅವ್ರು ಬಂದು ಅರೆಸ್ಟ್ ಮಾಡಿ ಹೋಗ್ಬೇಕು ಅಂತಿಲ್ಲ, ಎತ್ತಾಕೊಂಡು ಹೋಗಿ ಮತ್ತೆ ಅಲ್ಲಿ ಜಡ್ಜ್ ಕೊಡ್ತಾರೆ, ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ. ರಾತ್ರಿ 11 ಗಂಟೆಯಲ್ಲಿ 12 ಗಂಟೆಯಲ್ಲಿ ಜಡ್ಜ್ ಮುಂದೆ ನಿಲ್ಲಿಸ್ತಾರೆ. ಸೊ ಈ ತರಹದ ಕಿರಿಕಿರಿ ಮಾಡ್ಬೋದು ಅನ್ನೋದು ಬಿಟ್ರೆ ಎವಿಡೆನ್ಸ್ ಟೈಮಲ್ಲಿ ನಾವು ಇರಲೇಬೇಕು. ಸೊ ನಮ್ದು ಬಹುತೇಕ ಈಗ ಎವಿಡೆನ್ಸ್ ಅಂತ ಬಂದಿರುವಂಥ ಪ್ರಕರಣಗಳಲ್ಲಿ ಇಲ್ಲಿಲ್ಲ ಅಂದ್ರೆ ತೊಂದರೆ ಆಗುತ್ತೆ. ಸೊ ಆವಾಗ ಮಾತ್ರ ಈಗ ನನಗೆಲ್ಲೂ ಪ್ರವಾಸ ಮಾಡೋದಕ್ಕೆ ಆಗ್ತಾ ಇಲ್ಲ, ಹೊರಗಡೆ ರಾಜ್ಯದಿಂದ ಹೊರಗಡೆ ಈಗ ಫ್ಯಾಮಿಲಿ ಜೊತೆಗೆ ಇನ್ನೊಂದು ಜೊತೆಗೆ ಹೋಗ್ಬೇಕು ಅಂದ್ರೆ ಆಗ್ತಾ ಇಲ್ಲ. ನಂದು ಪಾಸ್ಪೋರ್ಟ್ ಒಂದು ರೀತಿಯಲ್ಲಿ ಕ್ಯಾನ್ಸಲ್ ಆಯ್ತು. ನನ್ನ ಮಗಳಿಗೆ ಅಮೆರಿಕದಲ್ಲಿ ಓದ್ತಿದ್ದಾಳೆ, ಅವಳು ಗ್ರಾಜುಯೇಷನ್ ಹೋಗ್ಬೇಕು ಅಂದ್ರೆ ಹೋಗೋದಿಕ್ಕೆ ಆಗೋದಿಲ್ಲ. ನಂದು ಪಾಸ್ಪೋರ್ಟ್ ರಿನ್ಯೂವಲ್ಗೆ ಮೊನ್ನೆ 6 ತಿಂಗಳಿಂದ ಅಪ್ಲೈ ಮಾಡಿದಾಗ ನಂದು 13-14 ಕೇಸ್ ಇದೆ. ಅದ್ರಲ್ಲಿ ಒಂದು 6-7 ಕೇಸ್ಗಳದ್ದು ಪಟ್ಟಿ ಮಾಡಿ ಅವರೇನ ಪೊಲೀಸರು ಇವರಿಗೆ ನೀವು ಇದಕ್ಕೆ ಕೋರ್ಟಿಂದ ತಗೊಂಡು ಬನ್ನಿ ಅಂತ ಹೇಳಿದ್ರು. ನಾನೇನು ತಲೆ ಕೆಡಿಸ್ಕೊಂಡಿಲ್ಲ. ಈ ತರದ ಕೆಲವೊಂದು ನಿರ್ಬಂಧಗಳಾಗುತ್ತೆ. ಆದ್ರೆ ನಾನು ಇರುವಂತಹ ಜಾಗದಲ್ಲಿ ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ. ಇದೂ ಹೋರಾಟದ ಭಾಗ. ಮತ್ತೆ ಹೋರಾಟ ಮಾಡೋದಕ್ಕೆ ಇದು ಗೊತ್ತಿಲ್ಲದೆ ಬಂದಿಲ್ಲ ಅದೊಂದು. ನಾನು ಅದಕ್ಕೇನೆ ಕೋರ್ಟಿನ ಕಟಕಟಿಯಲ್ಲಿ ಅಂತ ಹ್ಯಾಶ್ಟ್ಯಾಗ್ ಅಲ್ಲಿ ಒಂದು ಫೇಸ್ಬುಕ್ ಅಲ್ಲಿ ಪ್ರತಿ ಸಲ ಕೋರ್ಟ್ಗೆ ಹೋದಾಗಲೂ ಬರೀತಿದ್ದೀನಿ ಒಂದು ಫೋಟೋ ಹಾಕಿ. ಯಾಕೆ ಇದು ಹೊಸದಾಗಿ ಬಂದಿರೋರಿಗೆ ಇವ್ರೇನಪ್ಪ ಇವ್ರು ಆರಾಮಾಗಿದ್ದಾರೆ, ಇವ್ರ ಮೇಲೆ ಕೇಸ್ ಇಲ್ಲ ಅಂದ್ಕೋಬಾರ್ದು. ಮತ್ತೆ ಇಂಥ ಹೋರಾಟಗಳು ಇಳಿದಾಗ ಕೇಸ್ ಆಗೋದಿಲ್ಲ ಅನ್ನೋ ಅಜ್ಞಾನದಲ್ಲಿ ಅವ್ರು ಇರಬಾರ್ದು. ಆ ಜ್ಞಾನ ಕೊಡೋದಿಕ್ಕೆ ನನಗೂ ಕೇಸ್ಗಳಾಗಿದೆ, ನಾನು ಕೇಸ್ಗಳು ಹಾಕ್ಸ್ಕೊಂಡು ನನ್ನ ಮೇಲೆ ಕೇಸ್ ಬಿದ್ದಿದೆ, ಸುಳ್ಳು ಕೇಸ್ಗಳು. ಸೊ ಇದರಿಂದ ನಾನು ಎಷ್ಟು ಕಷ್ಟ ಅಥವಾ ಸವಾಲು ಎದುರಿಸ್ತಾ ಇದ್ದೀನಿ ಅನ್ನೋದು ಜನಕ್ಕೂ ಗೊತ್ತಾಗಬೇಕು ಅಂತೇಳಿ. ಯಾಕಂದ್ರೆ ಬಹುತೇಕವಾಗಿ ನಮ್ಮ ಪಕ್ಷದಲ್ಲಿ ಬಂದಿರೋರಿಗೆ ಬಹುಸಂಖ್ಯಾತ ನಮ್ಮ ಸೈನಿಕರು ಆರ್ಡಿನರಿ ಹಿನ್ನೆಲೆಯಿಂದ ಬಂದಿರುವಂಥ ಆಟೋ ಡ್ರೈವರ್ಗಳು, ಟ್ಯಾಕ್ಸಿ ಡ್ರೈವರ್ಗಳು, ರೈತರು, ಯಾವುದೋ ಇನ್ನೆಲ್ಲೋ ಒಂದ್ ಕಡೆ ದಿನಗೂಲಿ ಕೆಲಸ ಮಾಡೋರು, ಈ ಥರದವ್ರೆ ಬಹಳ ಜನ. ಅದರಲ್ಲಿ ಈಗ ನಮ್ಮ ಸ್ಟೇಟ್ ಕಮಿಟಿನಲ್ಲೇ ಏನು ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿರೋ ಒಂದು 7-8 ಜನ ಇದ್ದಾರೆ. ಮನೆಯೆಲ್ಲ ತೆಗೆದು ನೋಡಿದೆ ಯಾರ್ಯಾರು ಅಂತ. ಎಲ್ಲಾ ವರ್ಗದವ್ರು ಇದ್ದಾರೆ. ಆದ್ರೆ ಸಾಮಾನ್ಯ ಮಟ್ಟದ ಕಾರ್ಯಕರ್ತರು ಎಲ್ಲರೂ ಇನ್ನೂ ಅಷ್ಟು ಜ್ಞಾನ, ತಿಳುವಳಿಕೆ ಅಥವಾ ಆರ್ಥಿಕ ಸಾಮರ್ಥ್ಯ ಇಲ್ಲದಿರುವಂಥವ್ರು. ಹಾಗಾಗಿ ಅವರಿಗೆ ಕೆಲವೊಂದನ್ನು ಕೊಡಿಸುವಂಥ ಜವಾಬ್ದಾರಿ ನನ್ನದೂ ಇದೆ. ಹಾಗಾಗಿ ಮೊನ್ನೆ ನಾವು 50-60 ಜನ ಬಂದಿರೋ ನಾಯಕತ್ವ ತರಬೇತಿ ಶಿಬಿರ ಅಂತ ಕೊಟ್ಟು ಯಾವ ಪಕ್ಷದಲ್ಲೂ ಕೊಡೋದಿಲ್ಲ. ಹೋರಾಟದ ಸವಾಲುಗಳೇನು, ನೀವು ಹೆಂಗೆ ಸಿದ್ಧ ಆಗ್ಬೇಕು, ತಂತ್ರಜ್ಞಾನವನ್ನು ಹೇಗೆ ಬಳಸ್ಕೊಳ್ಬೇಕು, ನಿಮ್ಮ ಮಾತು ಹೇಗಿರಬೇಕು, ನಿಮ್ಮ ಜ್ಞಾನ ವೃದ್ಧಿ ಆಗಬೇಕು ಅಂದ್ರೆ ನೀವೆಂಥ ಪುಸ್ತಕ ಓದಬೇಕು, ಎಂಥ ಸಿನಿಮಾ ನೋಡಬೇಕು, ಎಲ್ಲೆಲ್ಲಿ ಓಡಾಡಬೇಕು, ಯಾರ ಸಹವಾಸದಲ್ಲಿರ್ಬೇಕು, ಈ ಥರದ್ದೆಲ್ಲ ಮಾತಿನ ಇದೆಲ್ಲ ನಾವು ಭಾಳ ಆ ಥರದ್ದೆಲ್ಲ ಮಾಡ್ತಾ ಇದ್ದೀವಿ. ಹಾಗಾಗಿ ಕೋರ್ಟು ನಿಜಕ್ಕೂ ಒಂದೊಂದ್ಸಲ ಬಹಳ ಕಿರಿಕಿರಿ ಅನಿಸುತ್ತೆ. ಆದರೆ ಇದು ಹೋರಾಟದ ಭಾಗ. ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ನೆಹರು ಆಗಿರ್ಬೋದು, ಎಷ್ಟು ದಿವಸಗಳು ಅವರು ಕೋರ್ಟ್ ಇದರಲ್ಲಿರಲಿಲ್ಲ, ಜೈಲುಗಳಲ್ಲಿ. ಅದೊಂದು ಅದೇ ತನಕ ಇವತ್ತಿನ ಸಂದರ್ಭದಲ್ಲಿ ಹೋರಾಟ, ಪ್ರಜಾಪ್ರಭುತ್ವ ದೇಶ, ನಮ್ಮದೇ ದೇಶ, ನಮ್ಮದೇ ಪ್ರತಿನಿಧಿಗಳು. ಇಂಥ ಸಂದರ್ಭದಲ್ಲಿ ನ್ಯಾಯ ಕೇಳೋದಕ್ಕೆ ಹೋದಾಗ ಕೇಸ್ಗಳು ಬೀಳುತ್ತೆ ಅಂದ್ರೆ ಅದು ನಿಜಕ್ಕೂ ದೌರ್ಭಾಗ್ಯ. ಒಂದಿರುತ್ತೆ, ನಾವು ಬಾಟ್ಲ್ ನೀರು ಕುಡಿಬೋದು, ಹೊರಗಡೆ ಪಾರ್ಕ್ಗೆ ಹೋದ್ರೆ ಗಾಳಿ ಒಂದು ಸ್ವಲ್ಪ ಆಮ್ಲಜನಕ ಜಾಸ್ತಿ ಸಿಗುತ್ತೆ, ಮಾರ್ಕೆಟ್ಗೆ ಹೋದ್ರೆ ತರಕಾರಿ ಸಿಗುತ್ತೆ, ಬಾರ್ಗೆ ಹೋದ್ರೆ ಎಣ್ಣೆ ಸಿಗುತ್ತೆ, ಬಟ್ಟೆ ಅಂಗಡಿಗೆ ಹೋದ್ರೆ ಬಟ್ಟೆ ಸಿಗುತ್ತೆ. ನ್ಯಾಯಾಲಯಕ್ಕೆ ಹೋದ್ರೆ ನ್ಯಾಯ ಸಿಗ್ತಿದ್ಯಾ ಅಂತ ಇಲ್ಲ. ನನಗೆ ಇತ್ತೀಚೆಗೆ ಸುಪ್ರೀಂ ಯಾಕೆ ಅಂದ್ರೆ ದರೋಡೆ ಪ್ರಕರಣ ಅಲ್ಲ, ಕೊಲೆ ಪ್ರಕರಣ ಅಲ್ಲ, ರೇಪ್ ಆಗಿಲ್ಲ, ಏನೂ ಮಾಡಿಲ್ಲ ಅಂತಂತವ್ರೆ ಇವತ್ತು ಆಚೆ ಬಂದು ಕಾಲರ್ ಎತ್ಕೊಂಡು ಓಡಾಡ್ತಿದ್ದಾರೆ. ಇದು ನಿಮ್ಮ ಮೇಲೆ ಹಾಕುವಂತ ಸೆಕ್ಷನ್ ಪ್ರಕರಣಗಳು ಹೋರಾಟದ ಕಾರಣಕ್ಕೆ. ಯಾಕಂದ್ರೆ ನ್ಯಾಯಮೂರ್ತಿ ಅಲ್ಲಿ ಕುತ್ಕೊಂಡವರು ಸಹಜವಾಗಿ ಎಸ್ ಇದು ಯಾವ ರೀತಿ ಪ್ರಕರಣ, ಇದು ಯಾವ ರೀತಿ ಹೋರಾಟ ಅಂತ ಗೊತ್ತಾಗುತ್ತೆ. ನಿಮ್ಮನ್ನ ಈಗಲೂ ಮತ್ತೆ ಕೆದಕ್ಕೆ ನಿಮ್ಮನ್ನ ತಿದ್ದಿ ತೀಡಿ ನೋಡುವಂತ ಅವಶ್ಯಕತೆ ಏನಿಲ್ಲ. ಸೊ ಹಾಗಾಗಿ ಆ ಥರದ ಒಂದು ಪಾಸಿಟಿವ್ ಅಂಡ್ ನೆಗೆಟಿವ್ ಒಂದಷ್ಟು ಘಟನೆಗಳೇನಾರು ಹೇಳಿದ್ದಾರೆ. ಪಾಸಿಟಿವ್ ಘಟನೆಗಳು
ಈಗ ನಮ್ಮ ಪೊಲೀಸರು ಬಹುತೇಕವಾಗಿ ಅರೆಸ್ಟ್ ಮಾಡಿದಾಗ ಅವರು ಒಂದು ಪ್ರೊಸೀಜರ್ ಇರುತ್ತೆ, ಫಾಲೋ ಮಾಡಬೇಕು, ನೋಟಿಸ್ ಕೊಡಬೇಕು, ತಮ್ಮ ತಿಳಿಸ್ಬೇಕು, ಕೋರ್ಟ್ ಬೇರೆ ಬೇರೆ ಅದು ಕಾಗ್ನಿಸಬಲ್ ನಾನ್ ಕಾಗ್ನಿಸಬಲ್ ಅಂತ ನೋಡ್ಬೇಕು, ಇವೆಲ್ಲ ಇರುತ್ತೆ. ಬಹುತೇಕ ಸಂದರ್ಭಗಳಲ್ಲಿ ಇಷ್ಟೂ ದಿನಗಳ ಈ ತಮ್ಮ ಮತದ ಕಾರಣದಿಂದಾಗಿ ಅವು ಯಾವುದನ್ನು ಫಾಲೋ ಮಾಡದೆ ಡೈರೆಕ್ಟ್ ಆಗಿ ತಗೊಂಡು ಹೋಗಿ ಅದು ಹೋಮ್ ಆಫೀಸಲ್ಲಿ ಕೋರ್ಟ್ ಅಲ್ಲಿ ಪ್ರೆಸೆಂಟ್ ಮಾಡಿದ್ರೆ ಯಾರು ಲಾಯರ್ಗಳನ್ನು ರೆಪ್ರೆಸೆಂಟ್ ಮಾಡಬಹುದು ಅಂತ ಹೇಳಿ ಜನರನ್ನ ರಾತ್ರಿ ಹೊತ್ತಲ್ಲಿ 9 ಗಂಟೆ 10 ಗಂಟೆನಲ್ಲಿ 12 ಗಂಟೆನಲ್ಲಿ ಹೋಮ್ ಆಫೀಸಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಯಾರಿಗೆ? ಜಡ್ಜ್ಗೆ. ಜಡ್ಜ್ ಅವತ್ತು ಅಕಸ್ಮಾತ್ ಜಡ್ಜ್ ಇವ್ರಿಗೆ ಬೇಲ್ ಕೊಡಬೇಕು ಅಂತಿದ್ರು, ಇವ್ರ ಕಡೆ ಲಾಯರ್ ಇಲ್ಲ, ಇವ್ನು ಬೇಲ್ ಪೋಸ್ಟ್ ಮಾಡಬೇಕು ಅಂದ್ರೆ ಯಾರೋ ಜೊತೆಗೆ ಬಂದು ಇಲ್ಲ ದುಡ್ಡಾದ್ರೂ ಕಟ್ತೀವಿ ಅನ್ಬೇಕು ಅಥವಾ ಯಾವ್ದಾದ್ರು ಆಸ್ತಿದಾದ್ರೂ ಕೊಡೋದಿಲ್ಲ. ಹಾಗಾಗಿ ಏನ್ ಮಾಡ್ತಾರೆ ಜಡ್ಜ್ ಬಹುತೇಕ ಸಂದರ್ಭಗಳಲ್ಲಿ ನ್ಯಾಯಾಂಗ ಕಸ್ಟಡಿಗೆ, ಜುಡಿಷಿಯಲ್ ಕಸ್ಟಡಿ ಕೊಟ್ಬಿಡ್ತಾರೆ ನ್ಯಾಯಾಂಗ ಬಂಧನಕ್ಕೆ. ಆದರೆ ನಮ್ಮ ಪ್ರಕರಣಗಳಲ್ಲಿ ಇಂಥದಕ್ಕೆ ಸಾಧ್ಯನೇ ಇಲ್ಲ. ಸೆಕ್ಷನ್ 353 ಅಂತ ಹಳೆ IPC ಸೆಕ್ಷನ್ ಅಲ್ಲಿ, ಈಗ ಅದೇನೋ BNS ಅಲ್ಲಿ 128 ಈ ತರಕ್ಕೇನೋ ಆಗಿದೆ. ಅದ್ರಲ್ಲಿ ಹೋದ್ರೆ ಯಾರಿಗೂ ಕೇಳೋದು ಲಾಯರ್ಗೆ ಸರ್ಕಾರಿ ಕರ್ತವ್ಯ ಕಡ್ಡಿ ಬೇಲ್ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ನಿಮಗೆ ಅಂತ ಹೇಳ್ತಿದ್ದಂಥ ಪ್ರಕರಣಗಳಲ್ಲಿ ರಾತ್ರಿ ಮೊದಲ ಪ್ರಕರಣ ನಾವು ಪಾಂಡವಪುರದಲ್ಲಿ ನಾಗಮಂಗಲದಲ್ಲಿ ಅವನು ಕುನ್ನಿ ಮಹಮ್ಮದ್ ಅಂತ ಇವನು ತಹಸೀಲ್ದಾರ್ ಹಾಕ್ಸಿದಂಥ ಕೇಸು. ಆ ಪ್ರಕರಣದಲ್ಲಿ ಶ್ರೀರಂಗಪಟ್ಟಣದಲ್ಲಿ ನಮ್ಮನ್ನ ಪ್ರೆಸೆಂಟ್ ಮಾಡಿದ್ರು. ಆವತ್ತು ಇಡೀ ನಾಗಮಂಗಲದ 20-30 ವಕೀಲರು ನಮ್ಮ ಪರವಾಗಿ ರಾತ್ರಿ ವಕಾಲತ್ ಹಾಕೊಟ್ರು. ನಾಗಮಂಗಲದ ವಕೀಲರು, ಆಮೇಲೆ ಬೆಂಗಳೂರಿನಿಂದ ನಮ್ಮ ವಕೀಲರು ಹೋಗಿ ಬಹಳ ಚೆನ್ನಾಗಿ ವಾದ ಮಾಡಿದ್ರು. ಭಾಸ್ಕರ್ ಅಂತ ನಮ್ಮ ಕಾನೂನುಗಡದ ಅಧ್ಯಕ್ಷರು. ಜಡ್ಜ್ ಅವತ್ತು ರಾತ್ರಿ 10 ಗಂಟೆನಲ್ಲಿ ಶ್ರೀರಂಗಪಟ್ಟಣದಲ್ಲಿ ನಮ್ಗೆ ಬೇಲ್ ಕೊಟ್ರು. ಬಹುಶಃ ನನಗನ್ನಿಸಿದಂಗೆ ಇಂಟರಿಮ್ ಬೇಲು ಇಂತಹ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಪ್ರಕರಣದಲ್ಲಿ, ಅಂದ್ರೆ ಅದು ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದು ಅಂದ್ರೆ ದೈಹಿಕ ಹಲ್ಲೆ ಆಗಿರ್ಬೇಕು. ದೈಹಿಕವಾಗಿ ಹಲ್ಲೆ ಆದ್ರೆ ಮಾತ್ರ ಅದು ಇದು ನೀವು ಪ್ರಶ್ನೆ ಮಾಡಿದ್ದು ಇನ್ನೊಂದು ನಿಂತಿದ್ದು ಆಗೋದಿಲ್ಲ. ಆದ್ರೆ ಈ ಭ್ರಷ್ಟ ಪೊಲೀಸರು ಅವ್ ಯಾವ್ದನ್ನು ನೋಡೋದಿಲ್ಲ. ಹಲ್ಲೆ ಆಗದೆ ಇದ್ರು ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ ಅಂತ ಒಂದು ಪದ ಇತ್ತು ಅಂದ್ರೆ ಆ ಸೆಕ್ಷನ್ ಅಟ್ರಾಕ್ಟ್ ಮಾಡ್ಬಿಡುತ್ತೆ ಅಂತ ಹೇಳ್ಬಿಡ್ತಾರೆ. ಹಾಗಾಗಿ ಆವತ್ತು ಕೊಟ್ಟರು. ಆವತ್ತಿನಿಂದ ಇವತ್ತಿನ ತನಕ 10 ಪ್ರಕರಣಗಳಲ್ಲಿ ರಾಜ್ಯಾದ್ಯಂತ ಈ ತರ ಪೊಲೀಸ್ ಪ್ರೊಸೀಜರ್ ಫಾಲೋ ಮಾಡದೇ ಇರುವಂತಹ ಪ್ರಕರಣಗಳಲ್ಲಿ ಇಂಟರಿಮ್ ಬೇಲ್ ಸಿಕ್ಕಿದೆ. ಬಹಳಷ್ಟು ಕಡೆಗಳಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದಷ್ಟು ಕಡೆಗಳಲ್ಲಿ ಜಡ್ಜ್ಗಳು ಅವರು ನಿಜಕ್ಕೂ ಮೈಂಡೇ ಅಪ್ಲೈ ಮಾಡಲ್ಲ ಅಂತ ನನಗನ್ಸುತ್ತೆ. ನ್ಯಾಯಾಂಗದಲ್ಲಿ ಸಿಕ್ಕಾಪಟ್ಟೆ ಕರಪ್ಷನ್ ಇದೆ. ಈಗ ನಮ್ಮ ರೈಲ್ವೇಸ್ ಅಲ್ಲಿ ಇದೆ, ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ, ಪ್ರೊಕ್ಯೂರ್ಮೆಂಟ್ ಅಲ್ಲಿ ಇದೆ, ಬೋಫೋರ್ಸ್, ಇವತ್ತೆಲ್ಲ ಜೀಪು ಹಗರಣದಲ್ಲಿ ಆವತ್ತೇ ನೆಹರೂರವ್ರ ಕಾಲದಲ್ಲೇ ಇತ್ತು. ಇವೆಲ್ಲ ಒಂಥರ ಸೇಕ್ರೆಡ್ ಕೌಗಳಿದ್ದಂಗೆ, ಪ್ರಶ್ನೆ ಮಾಡೋದಿಕ್ಕಾಗೋದಿಲ್ಲ. ಯಾಕಂದ್ರೆ ಪ್ರಶ್ನೆ ಮಾಡಿದ್ರೆ ಅದು ಇನ್ನೇನೋ ಆಗ್ಬಿಡುತ್ತೆ ಅಂತ ಅದ್ರ ಪಾವಿತ್ರ್ಯನೇ ಹಾಳುಗೆಡುತ್ತಿದ್ದಾರೆ ಅಂತ. ನ್ಯಾಯಾಂಗದಲ್ಲಿ ಅದಕ್ಷತೆನೂ ಇದೆ, ಭ್ರಷ್ಟಾಚಾರನೂ ಇದೆ. 11 ವರ್ಷದಿಂದ DK ರವಿ ಸತ್ತಾಗ, ಇವತ್ತು ಮಾರ್ಚ್ ಅಲ್ವಾ, ಮಾರ್ಚು ಸರಿಯಾಗಿ 11 ವರ್ಷದಿಂದ DK ರವಿ ಸತ್ತಿದೆ. 2011 ವರ್ಷ ಅಂದ್ರೆ ಎಷ್ಟಾಯ್ತು? 2015 ಮಾರ್ಚ್ ತಿಂಗಳಲ್ಲಿ, ಅದನ್ನ 11 ವರ್ಷದಿಂದ ನಾವು ಒಂದು ಹೋರಾಟ ಮಾಡಿದ್ವಿ. ಆಗ ಆಮ್ ಆದ್ಮಿ ಪಾರ್ಟಿಲಿ ಇದ್ದಾಗ ಟೌನ್ ಹಾಲ್ ಮುಂದೆ 3 ದಿವಸ ಉಪವಾಸ ಸತ್ಯಾಗ್ರಹ ಮಾಡಿದ್ವಿ. ರಾತ್ರಿಗೆ ಬ್ರೇಕ್ ಮಾಡಬೇಕು ಅನ್ನೋವಾಗ ಅಲ್ಲಿ ಕಾರ್ಯಕರ್ತರೆಲ್ಲ ರಸ್ತೆಗೆ ಇಳಿದ್ರು. ಆವತ್ತಾಗಿರೋ ಕೇಸ್ಗೆ ಇವಾಗ ನಾನು ಪ್ರತಿ ವಾರ ಅಟೆಂಡ್ ಮಾಡ್ತಾ ಇದ್ದೀನಿ. 11 ವರ್ಷಗಳಿಂದ ನಡೀತಾ ಇದೆ ಕೇಸು. ಅದರಲ್ಲಿ 5-6 ಜನ ಬರಲೇ ಇಲ್ಲ. ಇತ್ತೀಚೆಗೆ ನಾವು ಅದನ್ನ ಡಿವೈಡ್ ಮಾಡ್ಕೊಂಡ್ವಿ. ಕಟಕಟೆಯಲ್ಲಿ ಹೋಗಿ ನಿಂತ್ಕೊಳ್ಬೇಕು, ಅವ್ರ ಎವಿಡೆನ್ಸ್ಗೆ ಬರ್ತಾ ಇಲ್ಲ. ನಂದೊಂದು ಪ್ರಕರಣದಲ್ಲಿ 29 ಜನ ಪೊಲೀಸರು ಒಬ್ಬನ ಮೇಲೆ ಹಾಕಿರೋ ಕೇಸು ನಾನು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದೀನಿ ಅಂತ, ರಾಮಲಿಂಗಾರೆಡ್ಡಿ ಕಾನ್ಸ್ಟಿಟ್ಯೂನ್ಸಿ BTM ಲೇಔಟ್ ಅಲ್ಲಿ. ಅದು 5 ವರ್ಷ. 29 ಜನರಲ್ಲಿ 25 ಜನ ಪೊಲೀಸರು ಇರಬೇಕು, ಒಬ್ರು ಪೊಲೀಸರು ಎವಿಡೆನ್ಸ್ ಬರ್ತಾ ಇಲ್ಲ ಸಾಕ್ಷಿ ಹೇಳೋದಕ್ಕೆ. ಆದ್ರೆ ಜಡ್ಜ್ಗಳು ಏನೂ ಮಾತಾಡೋದಿಲ್ಲ ಎಷ್ಟೋ ಪ್ರಕರಣಗಳಲ್ಲಿ. ಅವ್ರು ಯಾಕೆ ಬರೋದಿಲ್ಲ, ಏನ್ ಮಾಡೋದಿಲ್ಲ ಅಂತ. ಅದೇ ತರದ ಸಂದರ್ಭದಲ್ಲಿ ಕೆಲವೊಂದು ಜಡ್ಜ್ಗಳು ಒಂದು ಪ್ರಕರಣ ಹೇಳ್ಬೇಕು. ನಾನು ಸಾಮಾನ್ಯವಾಗಿ ಒಳ್ಳೆ ಜಡ್ಜ್ಗಳು ಹೇಗಿರ್ತಾರೆ ಅನ್ನೋದಕ್ಕೆ, ಒಂದು ಪ್ರಕರಣದಲ್ಲಿ ಆತ ನಮ್ಮನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಂತ ಲಾಯರು ಇನ್ನೂ ಅನನುಭವಿ, ಈ ತರದ ಪ್ರಕರಣಗಳನ್ನು ಮಾಡಿರಲಿಲ್ಲ. ಸೊ ಬೇಲ್ ಕೊಡ್ಬೇಕು, ಅವತ್ತು ಬೇಲ್ ಮಾಡಿಸ್ಬೇಕಾಗಿತ್ತು. ಹಾಗಾಗಿ ಯಾವುದೇ ನಾವು ಪ್ರಾಪರ್ಟಿನ ತಗೊಂಡೋಗಿಲ್ಲ, ಕ್ಯಾಶ್ ಬೇಲ್ ಕೊಡ್ತೀವಿ ಅಂತ ಹೇಳಿದ್ವಿ. ಕ್ಯಾಶ್ ಬೇಲ್ ಕೊಡ್ತೀವಿ ಅಂದಾಗ ಅವ್ರು ಕೇಳ್ತಾರೆ ಎಷ್ಟು ಕೊಡ್ತೀರಾ ಅಂತ ಅನ್ನೋ ತರಕ್ಕೆ. ಅವಾಗ ನೀವೇ ಏನ್ ಹೇಳ್ಬೇಕು, ಒಂದು 15-20 ಸಾವಿರ ಕೊಡ್ತೀವಿ ಅನ್ಬೇಕು ಅಂದ್ರು. ಸೊ ನಾನು ಹೋಗಿ ನಿಂತ್ಕೊಂಡೆ. ನಮ್ಮ ಲಾಯರ್ ಹೇಳ್ಕೊಟ್ಟಿದ್ದೇನೆ ನಾವು ಹೇಳ್ಬೇಕು, ಯಾಕಂದ್ರೆ ನಾನು ಅದರಲ್ಲಿ ಅಜ್ಞಾನಿ. ಅವ್ರು ಹೇಳಿದ್ದು ನಾವು ಪಾಲಿಸ್ಬೇಕು. ಜಡ್ಜು ಪಾಪ ಬಹಳ ಡೀಸೆಂಟ್ ಆಗಿ ನೋಡ್ಕೊಂಡು ಯಾವುದು ಸರಿ ಬೇಲು ಎಷ್ಟು ಕೊಡ್ತೀರಾ ಅಂದ್ರೆ ಒಂದು 10-15 ಸಾವಿರ ಸಾರ್. ಜಡ್ಜು ಗೊಳ್ಳ ಅಂತ ನಗ್ಬಿಟ್ರು. ಮಿಕ್ಕವರೆಲ್ಲ ಅವಾಗ ಪಕ್ಕದಲ್ಲಿದ್ದವ್ರು ಕೆಳಗಡೆ ಇದ್ದು ಲಾಯರ್ಗಳು ಕಡಿಮೆ ಹೇಳ್ರಿ ಕಡಿಮೆ ಆದ್ರೂ ತುಂಬಾ ಒಳ್ಳೇದಾಗುತ್ತೆ ಸಾರ್ ಅಂತ. ಅವರು ತಕ್ಷಣಕ್ಕೆ 3,000 ಜಡ್ಜ್. ಇನ್ನೊಂದು ಪ್ರಕರಣದಲ್ಲಿ 50,000 ಯಾವುದೋ ಒಂದು ಮಾನನಷ್ಟ ಮೊಕದ್ದಮೆಯಲ್ಲಿ ಜಡ್ಜು ನಾವು 4 ಜನ, ಒಬ್ಬ ಪತ್ರಕರ್ತರು, ಇನ್ನೊಬ್ಬ ಇವತ್ತಿನ ಒಬ್ಬ MP, ಆಮೇಲೆ ಅವರ ಕಂಪನಿ ಇದ್ರ ಮೇಲೆ ಚಾನೆಲ್ ಮೇಲೆ ಹಾಕಿ ನನ್ನನ್ನ ಮತ್ತು ನಮ್ಮ ಪಕ್ಷದ ಇವತ್ತಿನ ಅಧ್ಯಕ್ಷರಾಗಿರುವಂತ ದೀಪಕ್ ಸೇನ್ ಅವ್ರನ್ನ ನಮ್ಮನ್ನ A1 A2 ತರ ಮಾಡಿದ್ರು. 50,000 ಕೇಳಿದ್ರು. ನಾವೆಲ್ಲಿಂದ ತಂದು ಕೊಡೋದು ಕ್ಯಾಶ್ ಬೇಲ್ ಅಂದಾಗ? ಸ್ವಾಮಿ ಇದು ಹೋರಾಟದ ವಿಚಾರ, ಇದು ಏನು ಅಂತದಿಲ್ಲ, ದಯವಿಟ್ಟು ಮಾಡ್ಬೇಕು ಅಂದಾಗ ಅವ್ರು 10,000 ಕೇಳಿಸಿದ್ರು. ಆದ್ರೆ ಅದು ಜಾಸ್ತಿನೇ. ಆದ್ರೆ ಇಂಥರದ ಪ್ರಕರಣಗಳು 10 ನಾವು ನೋಡಿದೀವಿ. ಒಳ್ಳೆ ಜಡ್ಜ್ಗಳು ನೋಡಿದೀವಿ,
ಆ ಜಡ್ಜ್ ಹುದ್ದೆಗೆ ಜಡ್ಜ್ ಹುದ್ದೆ ತುಂಬ ಕಷ್ಟ, ಸುಲಭ ಇಲ್ಲ. ನನಗೆ ಅವ್ರ ಬಗ್ಗೆ ಒಂದಷ್ಟು ಇದಿದೆ. ಆದರೆ ಅಲ್ಲೊಂದಷ್ಟು ಎಲ್ಲ ಜಡ್ಜ್ಗಳು ಒಳ್ಳೆಯವರು ಅಂತ ಹೇಳೋದಕ್ಕಾಗ, ಯಾಕಂದ್ರೆ ಸಮಾಜನೇ ಎಷ್ಟೋ ಜಡ್ಜ್ಮೆಂಟ್ಗಳು ಯಾವ್ಯಾವುದೋ ಬೆಂಗಳೂರಿನ ದೊಡ್ಡ ದೊಡ್ಡ ಲಾಯರ್ಗಳ ಆಫೀಸ್ಗಳಲ್ಲಿ ಬರೆಯಲ್ಪಡುತ್ತೆ ಅಂತ ನಮಗೆ ಹೇಳ್ತಾರೆ. ನಿಮ್ಗೆ ಗೊತ್ತಿರಲಿ, 5 ವರ್ಷದ ಹಿಂದೆ 6 ವರ್ಷದ ಹಿಂದೆ ಇಡೀ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ನ್ಯಾಯಾಂಗದಲ್ಲಿ ಅಕೌಂಟಬಿಲಿಟಿ, ಉತ್ತರದಾಯಿತ್ವವನ್ನು ಆಗ್ರಹಿಸಿ ಅಂತೇಳಿ ನಾನು ಒಂದು ದಿವಸ ಸತ್ಯಾಗ್ರಹ ಮಾಡಿದ್ವಿ ಇಲ್ಲಿ ಗಾಂಧಿ ಪ್ರತಿಮೆ ಹತ್ರ. ಅವತ್ತು ದೊಡ್ಡ ದೊಡ್ಡ ಲಾಯರ್ಗಳು, ಏನು KV ಧನಂಜಯಿಂದ ಹಿಡ್ಕೊಂಡು ಅವರು ಸುಬ್ಬಾರೆಡ್ಡಿ, ಆಮೇಲೆ ಬಾಲನ್ನು, ಇವರು ಇವತ್ತಿನ ರಮೇಶ್ ಬಾಬು MLC ಆಗಿದ್ದಾರಲ್ಲ ಅವರು ಸೇರಿದಂತೆ ದೊರೆರಾಜು, ಈ ತರ 10 ಒಂದು ಸ್ವಲ್ಪ ಸಮಾಜಮುಖಿ ಆಗಿರುವಂತವ್ರು, ಅವ್ರಿಗಿಂತ ದೊಡ್ಡವರು ಕೋಟಿ ರೂಪಾಯಿ ತಗೊಂಡು ಕೊಲೆಗಡುಕರನ್ನ ಅತ್ಯಾಚಾರಗಳನ್ನ ಬಿಡಿಸೋರು ನಮ್ಮ ಹೈಕೋರ್ಟ್ ಅಲ್ಲಿ ಇದ್ದಾರೆ. ನಾನು ನೋಡಿದ್ದೀನಿ. ಅವ್ರದಂತೂ ಅವ್ರ ಜೀವನನೇ ವೇಸ್ಟ್ ನನ್ನ ಪ್ರಕಾರ. 1 ಕೋಟಿ 2 ಕೋಟಿ ತಗೊಂಡು ಯಾವನೋ ದುಡ್ಡಿರೋನ ಹತ್ರ ತಗೊಂಡು ಒಂದು ಜನಪರವಾದ ಹೋರಾಟಕ್ಕೆ ಅವ್ರ ಹೆಸರು ಕೇಳಿಲ್ಲ ನಾನು. ಅಟ್ಲೀಸ್ಟ್ ಇವ್ರ ಹೆಸರು ಹೇಳಿದ್ನಲ್ವಾ, ಇವ್ರ ಒಂದಷ್ಟು ಹೋರಾಟ ಮಾಡಿದ್ದಾರೆ. ಅವ್ರು ಬಂದು ಅವತ್ತು ಇಡೀ ದಿವಸ ನಮ್ಮ ಜೊತೆ ಕೂತು ಅಲ್ಲಿ ಮಾತಾಡಿ ನಮ್ಮ ಹೋರಾಟಕ್ಕೆ ಬೆಂಬಲಿಸಿದ್ರು. ಅದೊಂದು ಇಡೀ ದೇಶದಲ್ಲಿ ಎಲ್ಲಾದ್ರೂ ಆ ಥರ ಆಗಿದೆ ಅಂತ ನನಗೆ ಅನಿಸಿಲ್ಲ. ಈ ಥರ ಮಾಡಿದ್ದೀವಿ, ಆದರೆ ಇಂಥ ಬಹುತೇಕ ಸಂದರ್ಭಗಳು ವಿಚಾರಗಳು ಹೊರಗೆ ಬಂದಿಲ್ಲ. ಸೊ ನಾನು ನಿಮ್ಮ ಚಾನೆಲ್ ಮೂಲಕ, ಮಾಧ್ಯಮದ ಮೂಲಕ ಈ ನ್ಯಾಯಮೂರ್ತಿಗಳು ಯಾರು, ಯಾಕಂದ್ರೆ ಅವರು ಕೇಳ್ತಿರ್ತಾರೆ, ನಮಗೆ ಕೇಳಿರೋರು ನಾವು ನಿಮ್ಗೆ ನೋಡ್ತಿರ್ತೀವಿ ಅಂತ ಹೇಳಿರೋ ಜಡ್ಜ್ಗಳು ನಾನು ನೋಡಿದ್ದೆ, ಸ್ವತಃ ಹೇಳಿದ್ದಾರೆ. ನಾನು ನೋಡಿದೆ, ಮೊನ್ನೆ ನೀವು ಅಲ್ಲಿ ಹೋಗಿದ್ರಲ್ಲ ನೋಡಿದೆ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನ ನೋಡ್ತಾರೆ ಅನ್ನೋ ಭಾವನೆಯಲ್ಲಿ ಹೇಳ್ತಾ ಇದ್ದೀನಿ. ನಾನೊಂದು ಬಹಿರಂಗವಾಗಿ ಪತ್ರ ಬರೀಬೇಕು ಅಂತಿದ್ದೀನಿ. ಅದನ್ನ ಹಾಗೆ ಮುಂದಕ್ಕೆ ಹಾಕೊಂಡ್ ಬರ್ತಾ ಇದ್ದೀನಿ. ಯಾಕಂದ್ರೆ ನಾನು ವಾಸ ಮಾಡ್ತಿರೋದು ನ್ಯಾಷನಲ್ ಗೇಮ್ಸ್ ವಿಲೇಜ್ ಕೋರಮಂಗಲದಲ್ಲಿ. ನ್ಯಾಷನಲ್ ಗೇಮ್ಸ್ ವಿಲೇಜ್ ಅಲ್ಲಿ 2 ಬ್ಲಾಕ್ ಇದೆ, ಜುಡಿಷಿಯಲ್ ಬ್ಲಾಕ್ಗಳು. ಹೆಚ್ಚು ಕಮ್ಮಿ 100 ಜಡ್ಜ್ಗಳು ಅಲ್ಲಿ ವಾಸ ಮಾಡ್ತಿದ್ದಾರೆ. ಕೋರ್ಟ್ ಅಲ್ಲಿ ಕೆಲಸ ಮಾಡುವಂತ 100 ಜನ ಅಲ್ಲಿ ಕ್ವಾರ್ಟರ್ಸ್ ಅಲ್ಲಿ ವಾಸ ಮಾಡ್ತಿದ್ದಾರೆ. ನಾವಲ್ಲಿ ವಾಕ್ ಹೋಗೋವಾಗ 9 ಗಂಟೆ 10 ಗಂಟೆನಲ್ಲಿ ರಾತ್ರಿ ಹೋದಾಗ್ಲೂ ಕೋರ್ಟ್ ಅಲ್ಲಿ ಅವರ ಕ್ವಾರ್ಟರ್ಸ್ಗಳ ಮುಂದೆ ಬೇಡಿ ಹಾಕೊಂಡು ಅಥವಾ ಪೊಲೀಸ್ ಗಾಡಿಗಳನ್ನು ನಿಲ್ಲಿಸ್ಕೊಂಡು ಬಂದಿರುವಂತ ಅಪರಾಧಿಗಳಿರ್ತಾರೆ. ಅಂದ್ರೆ ಆರೋಪಿಗಳು, ಅಪರಾಧಿಗಳಲ್ಲ. ಅವರು ಆಗತಾನೆ ಬೆಳಗ್ಗೆನೋ ಮಧ್ಯಾಹ್ನನೋ ಅರೆಸ್ಟ್ ಮಾಡಿರ್ತಾರೆ ಪೊಲೀಸರು. ನಾಳೆ ಕೋರ್ಟಲ್ಲಿ ಪ್ರೆಸೆಂಟ್ ಮಾಡಬಹುದು, 24 ಗಂಟೆ ಒಳಗಡೆ ಕೋರ್ಟ್ ಪ್ರೆಸೆಂಟ್ ಮಾಡಬೇಕು ಅಂತ. ಹಂಗೆ ಮಾಡೋದಿಲ್ಲ, ಯಾಕಂದ್ರೆ ಅವ್ನು ಬೇಲ್ ಸಿಗಬಾರ್ದು. ಇವತ್ತಿನ ರಿಯಲ್ ಎಸ್ಟೇಟ್ ಬಹುತೇಕವಾಗಿ ಎಂಥ ಕ್ರೈಮ್ ಕೇಸ್ಗಳು ಪೊಲೀಸ್ ತಗೊಳ್ತಿರೋದು ರಿಯಲ್ ಎಸ್ಟೇಟ್ನವ್ರು ಯಾರ ಹತ್ರ ದುಡ್ಡು ತಗೊಂಡು. ಸೊ ಹಾಗಾಗಿ ಇನ್ಯಾವನ ಹತ್ರನೋ ದುಡ್ಡು ತಗೊಂಡಿರ್ತಾರಲ್ಲ, ಇವ್ನ ಯಾವನ್ನ ಫಿಕ್ಸ್ ಮಾಡಿರ್ತಾರೆ. ಇವ್ನು ಬೇಲ್ ಸಿಗಬಾರ್ದು ಅಂದ್ರೆ ಏನ್ ಮಾಡ್ಬೇಕು, ಹೋಗಿ ಹೋಮ್ ಆಫೀಸಲ್ಲೇ ಪ್ರೆಸೆಂಟ್ ಮಾಡಬೇಕು. ಯಾಕಂದ್ರೆ ಇವ್ನಿಗೆ ಲಾಯರ್ ಸಿಗಬಾರ್ದು, ಬೇಲ್ ಕೊಡೋಂಥವ್ರು ಸಿಗಬಾರ್ದು. ಕೋರ್ಟಲ್ಲಿ ಆದ್ರೆ ಅಷ್ಟೊತ್ತಿಗೆ ಯಾರಿಗೋ ಫೋನ್ ಮಾಡ್ಕೊಂಡು ಕರ್ಸ್ಬಿಟ್ಟಿರ್ತಾರೆ, ಗೊತ್ತಾಗುತ್ತಲ್ಲ ವಿಚಾರ. ಅದೇ ಇವ್ರನ್ನ ಇಡೀ ವ್ಯವಸ್ಥೆಯನ್ನ, ನ್ಯಾಯಾಂಗ ವ್ಯವಸ್ಥೆಯನ್ನ ಪೊಲೀಸರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಜಡ್ಜ್ಗಳು ಎಚ್ಚೆತ್ಕೊಳ್ಬೇಕು. ಏನಯ್ಯ ಎಷ್ಟೊತ್ತಿಗೆ ಅರೆಸ್ಟ್ ಮಾಡಿದ್ರಿ, ನಾಳೆ ಬೆಳಗ್ಗೆ, ಇವತ್ತು ಮಧ್ಯಾಹ್ನ 12 ಗಂಟೆ ಮೇಲೆ ಅರೆಸ್ಟ್ ಮಾಡಿದ್ರಾ, ನಾಳೆ ಮಧ್ಯಾಹ್ನ ಬೆಳಗ್ಗೆ ಫಸ್ಟ್ ಕೇಸ್ ನಿಮ್ಮ ತಗೊಳ್ತೀನಿ, ಅಲ್ಲಿ ಪ್ರೆಸೆಂಟ್ ಮಾಡಿ ಹೋಗಿ ಅಂತ ಹೇಳ್ಬೇಕು. ಹೇಳೋದಿಲ್ಲ. ರಾತ್ರಿ 11-12 ಗಂಟೆನಲ್ಲಿ ನಿದ್ದೆ ಮಾಡ್ತಿದ್ದಂತ ಜಡ್ಜ್ಗಳನ್ನ ಎಬ್ಬಿಸ್ಕೊಂಡು ಬಂದು ಕರ್ಕೊಂಡು ಕೂರಿಸ್ತಾರೆ. ಕಾನೂನು ಆಗಿದೆ. ಕಾನೂನು ಅಂದ್ರೆ ಅವರು 24 ಇವ್ರು ಹೇಳ್ಬಿಡ್ತಾರೆ 24 ಗಂಟೆ ಒಳಗಡೆ. ಆಮೇಲೆ ಕೆಲವೊಂದ್ಸಲ ಹೋಗಿ ಪೊಲೀಸರು ಜಡ್ಜ್ಗಳು ಹೇಳಿರೋದು ನಾವು ಕೇಳಿದ್ವಿ. ಅವರು ಚೇಂಬರ್ಗೆ ಹೋಗಿ ಜಡ್ಜ್ಗಳಿಗೆ ಬೇಲ್ ಕೊಡಬಾರ್ದು ಅಂತ ಹೇಳಿರೋದು ಸಹ ನಮ್ಮ ಗಮನಕ್ಕೆ ಬಂದಿದೆ. ಅವ್ರು ಆ ಥರ ಮಾಡಬಾರ್ದು, ಆದ್ರೆ ಹೋಗವೆಲ್ಲ ಮಾಡ್ತಾರೆ. ಈ ತರಹದ ಒಂದು ಅಪವಿತ್ರವಾದಂತಹ ಒಂದು ಮೈತ್ರಿ ಇದೆ ಅಲ್ಲಿ. ಅದನ್ನ ಜಡ್ಜ್ಗಳು ಎಚ್ಚೆತ್ಕೊಳ್ಬೇಕಾದ್ರೆ, ಈ ಜಡ್ಜ್ಗಳಂದ್ರೆ ಯಾರು? ನಮ್ಮ ಅಣ್ಣ ತಮ್ಮಂದ್ರೆ ನಾವಿಂತ ಎಷ್ಟೋ ಜಡ್ಜ್ಗಳಿಗೆ ನಾವೇ ಕೇಸ್ಗಳು ಕೊಟ್ಟಿರ್ತೀವಿ ಜಡ್ಜ್ ಆಗೋದಕ್ಕೆ ಮೊದಲು. ಅವರು ಲಾಯರ್ಗಳಾಗಿ ಕೆಲಸ ಮಾಡಿರ್ತಾರೆ. ಹಾಗಾಗಿ ಇವ್ರು ಯಾರು ಆಕಾಶದಿಂದ ಬಂದವರಲ್ಲ. ಇವರು ಇವೆಲ್ಲ ಸೂಕ್ಷ್ಮಗಳು ಅರ್ಥ ಮಾಡ್ಕೊಳ್ಬೇಕು. ನ್ಯಾಯವನ್ನ, ಕಾನೂನನ್ನ ಎತ್ತಿಡಬೇಕು. ಹಾಗಾಗಿ ಪೊಲೀಸರು ಜಡ್ಜ್ಗಳನ್ನ ದುರ್ಬಳಕೆ ಮಾಡ್ಕೊಳ್ತಿರೋದನ್ನ ಜಡ್ಜ್ಗಳನ್ನ ನಿಲ್ಲಿಸ್ಬಿಟ್ರೆ ಅರ್ಧ ಪೊಲೀಸರು ಅವರ ನಡು ಮುರಿದಾಗ. ಇವತ್ತೇನು ಬೆಂಗಳೂರು ಅಂತ ಜಾಗಗಳಲ್ಲಿ ರಿಯಲ್ ಎಸ್ಟೇಟ್ ವಿಚಾರಗಳಿಗೆ ಯಾವ್ಯಾವ್ದೋ ಕೇಸ್ಗಳನ್ನ, ಸುಳ್ಳು ಕೇಸ್ಗಳನ್ನ ಫಿಟ್ ಮಾಡ್ತಾರಲ್ವಾ, ಅಂತಹ ಎಲ್ಲ ಪೊಲೀಸರ ದುಷ್ಕೃತಿಗಳಿಗೆ ಬ್ರೇಕ್ ಆಗ್ದಂಗೆ ಆಗುತ್ತೆ ಜಡ್ಜ್ಗಳು ಈ ಕೆಲಸ ಮಾಡಿದ್ರೆ. ಈಗೇನೋ ಒಂದು 2-3 ತಿಂಗಳಿಂದ ಆ ಥರಕ್ಕೇನೋ ಮಾಡೋಂಗಿಲ್ಲ ಅಂತ ಬೆಂಗಳೂರಲ್ಲೇನೋ ಮಾಡ್ಕೊಂಡಿದ್ದಾರಂತೆ. ಆದ್ರೆ ನಾನೇ ನೋಡಿದಾಗೆ ರಾತ್ರಿ ಜಡ್ಜ್ಗಳಿಗೂ ಗಂಡ ಹೆಂಡತಿ ಮಕ್ಕಳು ಇರ್ತಾರೆ, ಮಕ್ಕಳು ಓದ್ತಿರ್ತಾರೆ. ನಾನು ಸುಮ್ಮನೆ ಹೇಳ್ಬೇಕಾದ್ರೆ ಒಬ್ಬ ಜಡ್ಜಿನ ಮಗ ನನ್ನ ಮಗನ ತುಂಬಾ ಕ್ಲಾಸ್ಮೇಟ್, ಫ್ರೆಂಡ್. ಯಾಕಂದ್ರೆ ಬಹಳ ಜನ ನಮ್ಮ ಅಲ್ಲಿರೋರು ಹೋಗ್ತೇವಲ್ಲ, ನೋಡ್ತೀವಿ ನಾವು. ಸೊ ರಾತ್ರಿ 11-12 ಗಂಟೆನಲ್ಲಿ ಅವ್ರು ನೆಬ್ಸಿ ಅಲ್ಲಿ ಬಂದ್ರೆ ಮಕ್ಳಿಗೆ ಏನ್ ಅನಿಸ್ತಾ ಇರುತ್ತೆ? ಅಪ್ಪನ ಕೇಳ್ತಾನೆ ಮಗ, ಅಪ್ಪನೋ ಅಮ್ಮನೋ. ಯಾಕಂದ್ರೆ ಜಡ್ಜ್ಗಳು ಹೆಣ್ಮಕ್ಳು ಇದ್ದಾರೆ. ಯಾಕಪ್ಪ ಇಷ್ಟೊತ್ತಲ್ಲಿ ಹೋದೆ ಅಂತ ಕೇಳಿದಾಗ ಏನ್ ಹೇಳ್ತಾನೆ, ಪೊಲೀಸ್ ಯಾರನ್ನೋ ಎತ್ತಾಕೊಂಡು ಬಂದಿದ್ರು, ಅವ್ನು ಬೇಲ್ ಕೊಡ್ಲಿಲ್ಲ, ನಾನು ಜೈಲಿಗೆ ಕಳಿಸಿದೆ ಅಂತ ಹೇಳೋದಕ್ಕೆ ಹೇಳಿದ್ರೆ ಏನ್ ಅನ್ಸ್ಬೋದು ಈ ಜಡ್ಜ್ಗಳ ಮಕ್ಕಳ ಮನಸ್ಸಿಗೆ ಒಂಥರ ಆಗತ್ತೆ, ಅವ್ರಿಗೆ ಆಘಾತ ಆಗುತ್ತೆ. ಯಾಕೆ ಇಷ್ಟೊತ್ತಲ್ಲಿ ಯಾಕೆ ಬಂದ್ರು, ಅವ್ರು ಇಷ್ಟೊತ್ತಲ್ಲಿ ಯಾಕೆ ಬಂದ್ರು ಅನ್ನೋದಕ್ಕೆ ಉತ್ತರ ಇಲ್ವಲ್ಲ ಇವ್ರಿಗೆ. ಕೇಳಬೇಕು ಜಡ್ಜ್ಗಳಿಗೆ. ಯಾಕಂದ್ರೆ ಆ ಪರಮಾಧಿಕಾರವನ್ನ ಅವ್ರು ಬಳಸ್ಬೇಕು. ನಾಚಿಕೆ ಮಾನ ಮರ್ಯಾದೆ ಇಲ್ವೇನ್ರಿ? ಆಮೇಲೆ ಇನ್ನೊಂದು, ಜಡ್ಜ್ಗಳಿಗೂ ಕಣ್ಣಿದೆ, ಕಿವಿ ಇದೆ, ಪಂಚೇಂದ್ರಿಗಳು ಇರೋರೇನೆ ಆಗ್ಬೇಕಲ್ಲಿ, ಪಂಚೇಂದ್ರಿಗಳು ಇಲ್ದಿರೋರು ಆಗೋದಿಲ್ಲ.
ಪೊಲೀಸರು ರಿಪೇರಿ ಮಾಡಿರ್ತಾರೆ, ಕೆಲಸ ಮಾಡಿರ್ತಾರೆ, ಅದೇ ಪೊಲೀಸ್ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಅಂತವ್ರನ್ನ ತಂದು ನಿಲ್ಲಿಸಿ ಪ್ರತಿ ಸಲ ಜಡ್ಜು ಪ್ರತಿಯೊಬ್ಬರನ್ನು ಕೇಳಲೇಬೇಕು ಕಾನೂನಿನ ಪ್ರಕಾರ. ನಿಮಗೆ ಪೊಲೀಸರು ಅರೆಸ್ಟ್ ಮಾಡಿದ್ಮೇಲೆ ನಿಮ್ಮನ್ನ ಹಿಂಸಿಸಿದ್ರ, ಹೊಡೆದ್ರ ಅಂತ. ಎಷ್ಟೋ ಪ್ರಕರಣಗಳಲ್ಲಿ ಇಲ್ಲ ಸ್ವಾಮಿ ಅಂತಿರ್ತಾನೆ, ಕೈಕಾಲು ನೋಯ್ತಿರುತ್ತೆ, ಅವ್ನು ನಿಂತ್ಕೊಳಕ್ ಆಗ್ತಾ ಇರೋದಿಲ್ಲ, ಎಲ್ಲಂದ್ರೆ ಅಲ್ಲಿ ಗುದ್ದಿರ್ತಾರೆ ಪೊಲೀಸರು. ಅವನು ಕೇಳಿದಾಗ ಇವ್ರು ಕೇಳೋದು ಇವ್ರ ಕರ್ತವ್ಯ ಕೇಳ್ತಾರೆ. ಆದ್ರೆ ಅವ್ರ ಪಂಚಾಯತಿಗಳು ಕೆಲಸ ಮಾಡ್ತಾ ಇರೋಲ್ಲ ಜಡ್ಜಿಗಳದು. ಯಾಕಯ್ಯ ನೀನು ಕುಂಟಿದೀಯಾ, ಯಾಕಯ್ಯ ನೀನು ಗಾಯ ಆಗಿದೆ, ಯಾಕಯ್ಯ ನೀನು ಅರ್ಥಕೊಂಡಿಲ್ಲ ಸ್ವಾಮಿ ಅಂತ ಇದೆಯಾ ಅಂತ ಕೇಳೋದಿಕ್ಕಾಗಲ್ವಾ? ಇಲ್ಲ, ಆ ಹಿಂಸಿಸಿಲ್ಲ ಅನ್ನೋದನ್ನ ಬರ್ಕೊಂಡ್ಬಿಡ್ತಾರೆ. ಇನ್ನೆಲ್ಲಿ ಹೋಗ್ಬೇಕು ಕಾನೂನು ನ್ಯಾಯ ಪಡ್ಕೊಳ್ಬೇಕು ಅಂದ್ರೆ, ಅವನ ಮೇಲೆ ಆಕ್ಷನ್ ಆಗ್ಬೇಕು ಅಂದ್ರೆ ಅವತ್ತು ಜಡ್ಜ್ ಮುಂದೆ ನೀನು ಹೇಳಿಲ್ಲ ಅನ್ನೋದು ರೆಕಾರ್ಡ್ ಆಗುತ್ತಲ್ಲ. ಅದಾದ್ಮೇಲೆ ಹೊಡೆದಿರ್ಬೋದು, ಎಲ್ಲಾದ್ರೂ ಒಂದು ಬೇಕಾದ್ರೆ ಆಗಬಹುದು ಹೊರತು ಜಡ್ಜ್ ಮುಂದೆ ಹೇಳಿದಾಗ ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ, ಮೆಡಿಕಲ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ. ಮೆಡಿಕಲ್ ಸರ್ಟಿಫಿಕೇಟ್ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ್ತಾರೆ, ಅವ್ರಿಗೆ ಇವ್ರು ಹೇಳಿದ್ದನ್ನೇ ಮೆಡಿಕಲ್ ಸರ್ಟಿಫಿಕೇಟ್ ಅಲ್ಲಿ ಬರೀತಾರೆ. ಅವರು ಅವ್ರೇನು ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳು ಹೇಳಿದ ವಿರುದ್ಧವಾಗಿ ಏನಾದ್ರು ಡಾಕ್ಟರ್ಗಳು ಬರೀತಾರಾ? ಇಲ್ಲ. ಗಾಯ ಆಗಿದೆ ಅಂದ್ರೂ ಗಾಯ ಆಗಿಲ್ಲ ಅಂತಲೇ ಬರೀತಾರೆ. ನಾವೇನೇ MLC ಮಾಡಿಸಿದಾಗ ನಾವು ಮಾಡಿಸಬಹುದು, ನಾವೇ ಹೋದಾಗ ಪೊಲೀಸರ ಜೊತೆ ಹೋಗಿರುವಂತಹ ಆರೋಪಿಗಳೇನಿದ್ದಾರೆ ಅವ್ರಿಗೆ ಏನೇನು ಆಗಿಲ್ಲ ಅಂತಲೇ ಡಾಕ್ಟರ್ಗಳು ಬರ್ಕೊಡೋದು. ಬರಿಗಾಲಲ್ಲಿ ಇರ್ತಾರೆ, ನಾನು ಸ್ವತಃ ನೋಡಿದೀನಿ. ಬರಿಗಾಲಲ್ಲಿ ಇರ್ತಾರೆ, ಕುಂಟುತ್ತಿರ್ತಾರೆ, ಯಾಕಂದ್ರೆ ಕೆಳಗಡೆ ಎಲ್ಲ ಹೊಡೆದಿರ್ತಾರೆ, ಎಲ್ಲಂದ್ರಲ್ಲಿ ಗಾಯಗಳಾಗಿರುತ್ತೆ, ನೋಯ್ತಾ ಇರ್ತಾನೆ. ಅವನು ಇಲ್ಲ ಸ್ವಾಮಿ ಅಂತ ಹತ್ಕೊಂಡು ಹೇಳ್ತಿರ್ತಾನೆ. ಆದ್ರೂ ಜಡ್ಜ್ಗಳು ಏನೇ ಆಕ್ಷನ್ ತಗೊಳ್ಳೋದು, ಯಾರು ಪ್ರೊಟೆಕ್ಟ್ ಮಾಡಬೇಕು? ಅಸಹಾಯಕರನ್ನ, ಅಬಲರನ್ನ, ದುರ್ಬಲರಿಗೆ ನ್ಯಾಯದ ರಕ್ಷಣೆ ಯಾರು ಕೊಡಬೇಕು? ಬಟ್ ಎಷ್ಟು ಪ್ರಕರಣ, 10 ಪ್ರಕರಣದಲ್ಲಿ ಆ ರೀತಿಯ ಮಧ್ಯಮ ವರ್ಗ, ಬಡವರು ಇಂಥವ್ರ ತೆಗ್ಲಾಕಂಡ, ಯಾಕಂದ್ರೆ ಪ್ರಕರಣಗಳು ಬೇರೆ ಬೇರೆ ಇರುತ್ತೆ. 10 ಜನದಲ್ಲಿ ಎಷ್ಟು ಕೇಸ್ಗಳು ಈ ತರ ಅಲ್ಲೇ ಆಗಿರುತ್ತೆ ಅನ್ಸುತ್ತೆ ನಿಮ್ಗೆ? ಈ ಪ್ರಭಾವ ಇರುವಂತಹ ಆಪೋಸಿಟ್ ಅಂದ್ರೆ ನಾನು ಇವತ್ತಲ್ಲ 25 ವರ್ಷದಿಂದ ಒಂದು ಬರೆದಿದ್ದೀನಿ, ಒಂದು ನನ್ನ ಯಾವುದೋ ಒಂದು ಬ್ಲಾಗ್ ಪೋಸ್ಟ್ ಅಲ್ಲಿ, ನಿಮಗೆ ಇವತ್ತಿನ ಸಂದರ್ಭದಲ್ಲಿ ನ್ಯಾಯ ಸಿಗಬೇಕು ಅಂದ್ರೆ ನಿಮ್ಗೆ ಯಾರು ಅನ್ಯಾಯ ಮಾಡಿರ್ತಾನೋ ಅವನಿಗಿಂತ ನೀವು ಬಲಿಷ್ಠರು, ಪ್ರಭಾವಿಗಳಾಗಿರ್ಬೇಕು. ವಂಡರ್ಫುಲ್ ವರ್ಡ್. ನಿಮಗೆ ಯಾರು ಅನ್ಯಾಯ ಮಾಡ್ತಾರಲ್ಲ, ನಿಮಗ್ ನ್ಯಾಯ ಸಿಗ್ಬೇಕು ಅಂದ್ರೆ ಅವ್ರಿಗಿಂತ ಬಲಿಷ್ಠರು, ಪ್ರಬಲರಾಗಬೇಕು. ಆಗಿದ್ರೆ ಮಾತ್ರ ನಿಮ್ಗೆ ನ್ಯಾಯ ಸಿಗುತ್ತೆ. ಆವಾಗ ನೀವು ಒಳ್ಳೆ ಲಾಯರ್ ಇಟ್ಕೊಳ್ತೀರಾ, ಒಳ್ಳೆ ಕೇಸ್ ನಡೆಸ್ತೀರಾ, ಇಲ್ಲಾಂದ್ರೆ ನ್ಯಾಯ ಸಿಗಲ್ಲ. ನಿಮಗಿಂತ ಬಲಿಷ್ಠರು ನಿಮ್ಗೆ ಅನ್ಯಾಯ ಮಾಡಿದ್ರೆ ಇವತ್ತಿನ ಸಂದರ್ಭದಲ್ಲಿ ನ್ಯಾಯ ಪಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ವಾಟ್ ನೆಕ್ಸ್ಟ್? ನೆಕ್ಸ್ಟ್ ಅಂದ್ರೆ ಏನು? ಇದೆಲ್ಲ ಮುಂದಿನ ದಿನಗಳಲ್ಲಿ ಇದೇ ನ್ಯಾಯಾಂಗದ ಪ್ರಶ್ನೆ ಬರುತ್ತೆ, ಪ್ರಜಾಪ್ರಭುತ್ವದ ಪ್ರಶ್ನೆ ಬರುತ್ತೆ. ಈಗೇನಾಯ್ತು, ಬಂಗಾಲಲ್ಲಿ, ವೆಸ್ಟ್ ಬಾಂಗ್ಲಾದಲ್ಲಿ, ನೇಪಾಳದಲ್ಲಿ, ಶ್ರೀಲಂಕಾದಲ್ಲಿ ಈ ತರದ ಸಮಸ್ಯೆಗಳು ಸೃಷ್ಟಿಯಾಗುತ್ತೆ. ಹಾಗಾಗಿ ಇದು ನ್ಯಾಯಾಂಗ ಒಂಚೂರು ಬದಲಾಗಲೇಬೇಕಾಗಿದೆ. ಇವತ್ತು ಅವರು ಸ್ವಲ್ಪ ಧೈರ್ಯದಿಂದ ಅಸರ್ಟ್ ಮಾಡ್ಕೊಳ್ಬೇಕಾಗಿದೆ. ಅವೆಲ್ಲ ಮಾಡ್ಕೊಳ್ಳಿಲ್ಲ ಅಂದ್ರೆ ಇಡೀ ವ್ಯವಸ್ಥೆ ಇವತ್ತು ಎಷ್ಟು ಜನರಿಗೆ ಕೋರ್ಟಲ್ಲಿ ಸ್ಟೇ ಸಿಗ್ತಾ ಇದೆ, ಹೈಕೋರ್ಟಲ್ಲಿ ನೀವು ನೋಡಿದ್ದೀರಾ. ಮುಂದಿನ ಕ್ರಮ ಜರುಗಿಸಬಾರದು ಅಂತೇಳಿ ಮುಂದಿನ ಆದೇಶದ ತನಕ ದೊಡ್ಡವ್ರಿಗೆಲ್ಲ ಪೋಕ್ಸೋ ಕೇಸಲ್ಲಿ ಜೈಲು ಬೇರೆಯವ್ರ ನಾರಾಗಿರೋ ಇಷ್ಟೊತ್ತಿಗೆ ತಕೊಂಡು ಹೋಗ್ತಿರ್ಲಿಲ್ವಾ? ಪೋಕ್ಸೋ ಕೇಸಲ್ಲಿ ಹೊರಗಡೆ ಇರುವಂತ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳಿಲ್ವ ನಮ್ಮ ರಾಜ್ಯದಲ್ಲಿ? ಇದರಲ್ಲ ಒಂದು ಯಾವುದೋ ಒಂದು ಹೇಳಬೇಕಂದ್ರೆ ಒಬ್ಬ ಸ್ವಾಮೀಜಿ ವಿರುದ್ಧ ನಡೆದಂತ ಒಂದು ಅತ್ಯಾಚಾರ, ಸ್ವಾಮೀಜಿ ಮಾಡಿದಂತ ಅತ್ಯಾಚಾರದ ಪ್ರಕರಣ ಅನ್ನುವಂಥ ಪ್ರಕರಣದಲ್ಲಿ ಸುಮಾರು 5 ಜನನೋ 6 ಜನನೋ ಜಡ್ಜ್ಗಳು, ಹೈಕೋರ್ಟ್ ಜಡ್ಜ್ಗಳು ನಾನು ಹೇಳ್ತಿರೋದು, ರೆಕ್ಯೂಸ್ ಮಾಡ್ಕೊಂಡ್ರು. ನಾಟ್ ಬಿಫೋರ್ ಮೀ. ಆ ಒಬ್ಬ ಬಲಿಷ್ಠ ಅಥವಾ ಪ್ರಭಾವಿ ಹೇಗಿದ್ದಾನೆ ಮಠಾಧೀಶ ಅಂದ್ರೆ ಅವನು ಹೇಗೆ ಇರಲಿ, ಅವನು ಅತ್ಯಾಚಾರ ಮಾಡಿದಾನೆ ಇಲ್ವ ಅದು ಬೇರೆ ಪ್ರಶ್ನೆ. ಅದನ್ನ ತೀರ್ಮಾನ ಮಾಡಬೇಕಾಗಿರೋದು ಇಲ್ಲಿ ವಿಚಾರಣೆಯಲ್ಲಿ ಅಲ್ವಾ? ಅವನ ಮೇಲೆ ದೂರು ಬಂದಿದೆ. ದೂರು ಬಂದಿರುವಾಗ ಅವರು ಹೈಕೋರ್ಟ್ಗೋ ಸ್ಟೇಗೋ ಇನ್ನೊಂದು ಹೋದಾಗ ಅಥವಾ ಬೇರೆ ಪ್ರಕರಣದಲ್ಲಿ ಹೋದಾಗ ಹೈಕೋರ್ಟ್ನ ಜಡ್ಜ್ಗಳು ಆ ಪ್ರಕರಣವನ್ನೇ ವಿಲೇವಾರಿ ಮಾಡೋದಕ್ಕೆ ನಾಟ್ ಬಿಫೋರ್ ಮೀ ಅಂತಾರೆ. ಅಂದ್ರೆ ಈಗ ನಾನೊಬ್ಬ ಜಡ್ಜ್, ನನ್ನ ಮುಂದೆ ಬಂತು ನಾಟ್ ಬಿಫೋರ್ ಮೀ ಅಂತ ನಾನು ರೆಕ್ಯೂಸ್ ಆಗ್ಬಿಟ್ಟೆ, ಅದು ಮತ್ತೆ ಹೈಕೋರ್ಟ್ ಚೀಫ್ ಜಸ್ಟಿಸ್ ಹೋಗುತ್ತೆ. ಚೀಫ್ ಜಸ್ಟಿಸ್ ಅದನ್ನ ಬೇರೆ ಇನ್ಯಾವುದೋ ಜಡ್ಜ್ಗೆ ಅಲಾಟ್ ಮಾಡ್ತಾರೆ, ಮತ್ತೆ ಆ ಬೆಂಚ್ಗೆ ಹೋಗುತ್ತೆ. ಆ ಬೆಂಚ್ಗೆ ಹೋದಾಗ ಅವರು ನಾಟ್ ಬಿಫೋರ್ ಮೀ ಅಂತಾರೆ. ಈ ತರಕ್ಕೆ ಪ್ರತಿ ಸಲಾನು ಕೋರ್ಟ್ ಕೇಸ್ ಆಗ್ತಿದ್ದಾಗಿ ತಿಂಗಳು ಮುಂದಕ್ಕೆ ಹೋಗ್ತಾ ಇರುತ್ತೆ. ಡಿಲೈಡ್ ಜಸ್ಟಿಸ್ ಇಸ್ ಡಿನೈಡ್ ಜಸ್ಟಿಸ್ ಅಂತ ಒಂದು ಮಾತಿದೆ. ಯಾಕೆ ಇವತ್ತು ನಾವು ಯಾವ್ದೋ ಒಂದು ಸಿನಿಮಾ ತೆಲುಗಲ್ಲೋ ಕನ್ನಡದಲ್ಲೋ ನಿಂದೆ, ಮಗನ ಮೇಲೆ ತೀರ್ಪು ಕೊಡ್ತಾನೆ ಒಬ್ಬ ಜಡ್ಜ್, ಬಹುಶಃ ಜಸ್ಟಿಸ್ ಚೌಧರಿ ಅಂತ. NTR ಸಿನಿಮಾ ತೆಲುಗಲ್ಲಿ, ಕನ್ನಡದಲ್ಲಿ ಪ್ರಭಾಕರ್ ರಾಜ್ಕುಮಾರ್ ಮಾಡಿರುವಂತ ಒಂದು ಸಿನಿಮಾ ಇದೆ. ಅಂದ್ರೆ ಆ ತರಕ್ಕೆ ನಾನು ನ್ಯಾಯಾಧೀಶನಾಗಿರುವಾಗ ನನಗೆ ಯಾವುದೇ ಹಂಗಿಲ್ಲ, ಸಂಬಂಧ ಇಲ್ಲ ಅಂತ. ಅವು ಸಿನಿಮಾಗಳಲ್ಲಿ ಆದರ್ಶಗಳು. ಆದ್ರೆ ನಿಜ ಜೀವನದಲ್ಲಿ ಆ ತರದ ಸಂಬಂಧ ಇದ್ದಾಗ ಬೇಕಾದ್ರೆ ನೀವು ಕೊಡಿ, ನೀವು ರೆಕ್ಯೂಸ್ ಆಗಿ. ಆದ್ರೆ ಯಾವನೊಬ್ಬ ಮಠಾಧೀಶನ ಬಗ್ಗೆ ನಿಮ್ಗೆ ಅಷ್ಟು ಗೌರವ ಇರುತ್ತಂದ್ರೆ ನೀವು ಅದೇ ಜಡ್ಜ್ಗಳಾಗ್ತೀರಾ? ಯಾರು ಪ್ರಶ್ನೆ ಮಾಡ್ತಿಲ್ಲ. ಆಕ್ಚುಲಿ ನೋಡಿ, ನನಗೂ ನಿಮಗೂ ಇಮ್ಯುನಿಟಿ ಇದೆಯೋ ಇಲ್ವೋ, ಇದನ್ನ ಶಾಸನ ಸಭೆಯಲ್ಲಿ ಮಾತನಾಡಿದ್ರೆ ಯಾರು ಏನು ಮಾಡ್ಕೊಳಕ್ ಆಗೋದಿಲ್ಲ. ಯಾಕಂದ್ರೆ ಅವ್ರಿಗೆ ಅಷ್ಟು ಸ್ವತಂತ್ರವಾಗಿ ಮಾತಾಡೋದಕ್ಕೆ ಇಮ್ಯುನಿಟಿ ಇದೆ ನಮ್ಮ ಶಾಸನ ಸಭೆಗಳಲ್ಲಿ. MLAಗಳು, ಮಿನಿಸ್ಟರ್ಗಳಿಗೆ ಅವರೇನು ಹೊರಗಡೆ ಇರೋರ ಬಗ್ಗೆ ಮಾತಾಡಬಾರ್ದು, ಯಾಕಂದ್ರೆ ಅವ್ರು ರೆಪ್ರೆಸೆಂಟ್ ಮಾಡ್ಕೊಳಕ್ ಆಗೋದಿಲ್ಲ ಅನ್ನುವಂಥದ್ದು ಒಂದು ಸಣ್ಣ ಒಂದು ನ್ಯಾಚುರಲ್ ಜಸ್ಟಿಸ್
ಇದರಲ್ಲಿ ಇದೆಯಾ ಹೊರತು ಅವ್ರು ಏನಾದ್ರೂ ಸದನದಲ್ಲಿ ಮಾತಾಡಿದ್ರೆ ಅವ್ರನ್ನ ಆರೋಪಿತರನ್ನಾಗಿ ಮಾಡೋದಿಕ್ಕಾಗೋದಿಲ್ಲ ಅಂತೇಳಿ ಇಮ್ಯುನಿಟಿ ಇದೆ. ಯಾರು ಬಳಸ್ತಿದ್ದಾರೆ ಇವತ್ತು ನಮ್ಮ ಸದನದಲ್ಲಿರುವ ಶಾಸಕರು ಮಾತಾಡ್ತಾರೆ ಅಂತ ಒಂದು ವಿಷಯ ಅಂದ್ರೆ ಸದನದ 224 ಶಾಸಕರಲ್ಲಿ ಎಲ್ಲರೂ ಪ್ರಶ್ನೆ ಎತ್ತದಿದ್ದಾರೆ. ಅಟ್ಲೀಸ್ಟ್ ಆ ಯಾರೋ ಸ್ವಾಮೀಜಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಶಾಸಕರು ಸಂಬಂಧಪಟ್ಟವರು ಅಥವಾ ಅವರು ಹೆಂಗಿರ್ತಾರೆ, ಯಾಕಂದ್ರೆ ಆತನು ಗೆದ್ದು ಬಂದಿರೋದು ಈತನ ಕೃಪಾ ಕಟಾಕ್ಷದಿಂದನೇ ಇರಬಹುದಲ್ವಾ. ಜಾತಿ ಪ್ರಭಾವ ಇವೆಲ್ಲನೂ ಈಗ ಎಷ್ಟು ಜನ ಎಂತೆಂತಹ ಹಲ್ಕಾಗಳಿಗೆ ಅತ್ಯಾಚಾರಿಗಳಿಗೆ ಸ್ವಾಮೀಜಿಗಳು ಆಶೀರ್ವಾದ ಮಾಡಿದ್ದಾರೆ ನಾವು ನೋಡಿದ್ವಿ. ಯಾವುದೋ ಒಂದು ಮಿನಿಸ್ಟ್ರು ಒಂದು ಅತ್ಯಾಚಾರದ ಪ್ರಕರಣದಲ್ಲಿ ಸಿಕ್ಕಾಕೊಂಡಾಗ ಆತ ಮಿನಿಸ್ಟ್ರಿಯಿಂದ ಮಂತ್ರಿಗಿರಿಗೆ ರಾಜೀನಾಮೆ ಕೊಟ್ಟ. ಅದಾದ ಒಂದು 6-10 ದಿವಸಕ್ಕೆ ಬಹಳ ದೊಡ್ಡ ಕರ್ನಾಟಕದ ಅತ್ಯಂತ ಶ್ರೀಮಂತ ಮಠಗಳಲ್ಲಿ ಒಂದು ಆ ಮಠಕ್ಕೆ ಹೋದಾಗ ಆತನಿಗೆ ಆ ಮಠದ ಸ್ವಾಮೀಜಿ ಶಾಲು ಹಾಕಿ ಹಾರ ಹಾಕ್ತಾನೆ. ಇವರು ಸ್ವಾಮೀಜಿಗಳೇ, ಇವರು ಇವತ್ತಿರುವಂತ ಮಠಾಧೀಶಗಳು. ದೇ ಆರ್ ನಥಿಂಗ್ ಬಟ್ ಸಿಇಒಸ್ ಆಫ್ ಎ ಕಂಪನಿ. ಸಿಇಒಗಳು. ನನಗೊಬ್ಬ ಮಠಾಧೀಶ ಫೋನ್ ಮಾಡಿದ್ದ ಇತ್ತೀಚೆಗೆ, ಏನಂತ, ನಿಮ್ಮವ್ರು ಬಂದ್ಬಿಟ್ಟು ನಮ್ದು ಯಾವ್ದೋ ಕಾಲೇಜಲ್ಲಿ ಅದೇನೋ ಒಂದು ಇದು ಮಾಡ್ತಾ ಇದಾರೆ, ಅದೇನೋ ಕಾಲುವೆ ಮೇಲೆ ನಮ್ದು ಬಿಲ್ಡಿಂಗ್ ಕಟ್ಬಿಟ್ಟಿದ್ದಾರೆ ಅಂತ, ಸ್ವಲ್ಪ ದಯವಿಟ್ಟು ಅವ್ರಿಗೆ ಬೇಡ ಅಂತ ಹೇಳಿ ಏನಂದ್ರೆ ಇದಕ್ಕೆ ನೀವು ನಾನು ವಿಚಾರಿಸ್ತೀನಿ ಅಂತ ಹೇಳಿದೆ. ಮತ್ತೆ ಫೋನ್ ತೆಗೀಲಿಲ್ಲ. ಇನ್ನೊಂದ್ಸಲ ಮಾಡಿದಾಗ ನೀವು ಸ್ವಾಮೀಜಿ ತರ ಇಲ್ಲ ಸ್ವಾಮಿ, ನೀವೊಂದು ಕಂಪ್ನಿ ಸಿಇಒ ತರ ಇದ್ದೀರಾ, ಈ ವ್ಯವಹಾರ ಎಲ್ಲ ಬಿಟ್ಬಿಟ್ಟು ಸಮಾಜಕ್ಕೆ ಮಾರ್ಗದರ್ಶನ ಮಾಡೋ ಕೆಲಸ ಮಾಡಿ. ಸ್ವಾಮೀಜಿ ಅಂದ್ರೆ ಅದಕ್ಕೊಂದು ಅರ್ಥ, ಒಂದು ಗಾಂಭೀರ್ಯ ಅಥವಾ ಒಂದು ದೊಡ್ಡ ಕರ್ತವ್ಯ ಇರಬೇಕು. ಯಾವ್ದೋ ಹಣಕಾಸಿನ ವಿಚಾರಕ್ಕೆ ನೀವು ಮಾಡಿಲ್ದ, ಬಟ್ ನಿಮ್ ಸಂಸ್ಥೆಯಲ್ಲಿರೋರು ಯಾರೋ ತಪ್ಪು ಮಾಡಿದ್ರೆ ಅಕಸ್ಮಾತ್ ಏನೋ ಅವ್ರು ಆಗಿದ್ರೆ ಅವ್ರು ಲೆಟ್ ದಮ್ ಹ್ಯಾಂಡಲ್ ಇಟ್. ನೀವ್ಯಾಕಿಂತ ವಿಚಾರಕ್ಕೆಲ್ಲ ಬರ್ತೀರಾ? ಸಮಾಜಕ್ಕೆ ಮಾರ್ಗದರ್ಶನ, ನೈತಿಕತೆ ತುಂಬುವಂತಹ, ಮಾರ್ಗದರ್ಶನ ಮಾಡುವಂತಹ, ಸಮಾಜದಲ್ಲಿ ಮೌಲ್ಯಗಳನ್ನ ಹೆಚ್ಚಿಸುವಂತ ಕೆಲಸ ಮಾಡಿ ನೀವು. ಇಲ್ಲಾಂದ್ರೆ ನಿಮ್ ಕೈಯಲ್ಲಿ ಆಗ್ಲಿಲ್ಲ ಅಂದ್ರೆ ಇದಕ್ಕೆ ಸ್ವಾಮೀಜಿ ಪದತ್ಯಾಗ ಮಾಡಿ ಬಂದು ಅದರದೇ ನಿಮ್ಮದೇ ಕಾಲೇಜು ಹಾಸ್ಪಿಟ್ಲು ಏನೋ ಇದೆಯಲ್ವಾ ಮಠದ ಸಂಸ್ಥೆಗಳಲ್ಲಿ ಅದ್ರದೊಂದು MD-ನೋ CEO-ನೋ ಆಗಿ ಅಂತ ಹೇಳೋಣ ಅಂತಿದ್ದೆ. 4-5 ಸಲ ಫೋನ್ ಬಂತು. ಕೇರಳದಲ್ಲಿ ಇದ್ದೆ ನಾನು. ದೊಡ್ಡ ಮಠಾಧೀಶ, ವಿದ್ಯಾವಂತ ಬೇರೆ ದುರಂತ. ಬಟ್ ಇವರೇ ನಮಗ್ ದಾರಿ ತೋರಿಸ್ಲಿಲ್ಲ, ಇವರೇ ಸಮಾಜದಲ್ಲಿ ಮೌಲ್ಯಗಳು ಎತ್ತಲಿಲ್ಲ, ಯಾರು ಎತ್ತಬೇಕು?